ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसे निधत्तां सन्निधिं मानसे च. अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे. पञ्चाशद्वर्षपर्यन्तं सततं रामपूजकः श्री सत्यात्मगुरो त्वदङ्घ्रियुगलं हित्वा नमे सद्गतिः. यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये. श्री गुरुभ्यो नमः. हरिः ओम. हरिः ओम. हरिः ओम. स्वस्तिस्तु. अषेढ सन्मंगलानि सन्तु. श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते. अद्य बृहती सहस्र तथा विष्णुसहस्रनामानां तुलनात्मक विवरणारंभे सति किंचित् पूर्वकथानुवादः. हरिः ओम. हरिः ओम. हरिः ओम. हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे. श्री गुरुभ्यो नमः. हरिः ओम. हरिः ओम. हरिः ओम. श्री गुरुभ्यो नमः. 2 ದಿನಗಳಿಂದ ಅಥವಾ 3 ದಿನಗಳಿಂದ ಬೃಹತಿ ಸಹಸ್ರ ಅಂದರೆ ಏನು, ಪರಮಾತ್ಮ ನಮ್ಮ ಶರೀರದಲ್ಲಿ 72,000 ನಾಡಿಗಳಲ್ಲಿ ವ್ಯಾಪ್ತನಾಗಿ ಎಂಥ ಉಪಕಾರ ಮಾಡ್ತಾ ಇದ್ದಾನೆ, ಅವನ ಮಹಿಮೆ, ಆ ಪರಮಾತ್ಮನ ಆಜ್ಞೆಯನ್ನು ಪರಿಪಾಲಿಸಿ ನಮ್ಮನ್ನು ಜೀವಿತರಾಗಿ ಇಡುವ ಆ ವಾಯುದೇವರ ಮಹಿಮೆ, ಈ ಹರಿವಾಯು ಸ್ತುತಿಯೇ ಬೃಹತಿ ಸಹಸ್ರ.
ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಪರಮಾತ್ಮನ ಮಹಿಮೆ ಜೊತೆಗೆ ವಾಯುದೇವರ ಮಹಿಮೆ ಸೇರಿಕೊಂಡಿದೆ. ಅಷ್ಟು ಪ್ರೀತಿ ವಾಯುದೇವರ ಮೇಲೆ ಪರಮಾತ್ಮನಿಗೆ. ಇಲ್ಲಿವರೆಗೂ ನಾವು 6 ಮಂತ್ರಗಳನ್ನು, ಆನಂತರ 6ನೇಯದಾಗಿರ್ತಕ್ಕಂತಹ ಭೂತ ಭೃತ್ ಅನ್ನುವ ಪರಮಾತ್ಮನ ಹೆಸರನ್ನು, ಅದರ ಅಭಿಪ್ರಾಯವನ್ನು ತಿಳಿದುಕೊಂಡಿದ್ದೆ. ಈಗ 7ನೇ ಪರಮಾತ್ಮನ ಹೆಸರು ಭಾವಾಯ ನಮಃ. ಸಂಸ್ಕೃತದಲ್ಲಿ ಭೂ ಧಾತುವಿಗೆ ಸತ್ತಾಯಾಮ್ ವಾಚ್, ಒಂದು ವಿಶಿಷ್ಟ ವಸ್ತುವಿನ ಹೊಸ ರೂಪ ಕೊಡುವುದಕ್ಕೋಸ್ಕರ, ಹೊಸ ರೂಪ ಇರುವುದಕ್ಕೋಸ್ಕರ ಭೂ ಅಂತಿಕೊಂಡಂಥ ಹೆಸರು, ಹೊಸ ರೂಪ ಕೊಡುವುದಕ್ಕೋಸ್ಕರ ಭಾವ ಅಂತ ಹೆಸರು. ಅದೇ ಭಾವವಾಚಕ ಅಂತ ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಒಂದು ವಿಶಿಷ್ಟವಾದ ರೂಪವನ್ನು ಕೊಡ್ತಾನೆ. ಅಂದರೆ ಏನು ಕೊಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಅದಕ್ಕೋಸ್ಕರ ಬೃಹತಿ ಸಹಸ್ರದ 7ನೇ ಮಂತ್ರ ವಾವೃಧಾನ ಶಬಸ ಭೂರ್ಯೋಜ ನ ವ ನದಂವ ಓದತೀನಾಂ ಶತ್ರುರ್ದಾಸಾಯ ಭಿಯಸಂ ದದಾತಿ ನದಂ ಯೋ ಯುವತೀನೋಂ. ಪರಮಾತ್ಮ ವಹ, ನಿನ್ನಿಂದ ಅಥವಾ ನಿಮ್ಮಿಂದ ಏನೇನು ಈ ಸೃಷ್ಟಿಗೆ ವಸ್ತುಗಳು ಬಂದು ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ, ಆ ಸೃಷ್ಟಿಯಲ್ಲಿ ನಿನ್ನ ದೃಷ್ಟಿಯಿಂದ ಪರಮಾತ್ಮ ಮುಖ್ಯ ಸೃಷ್ಟಿ ಮನುಷ್ಯರಿಗೆ ಬೇಕು ನೀರು. ನೀರಿನಿಂದ ಅದ್ಯ ಪೃಥ್ವಿ, ಮೊದಲು ನೀರು, ಆನಂತರ ಪೃಥ್ವಿ. ಆದರೆ ಈ ಸಂಸ್ಕೃತದಲ್ಲಿ ಗೋ ಅಂತಿಕೊಂಡಂತನೂ ಶಬ್ದ ಇದೆ. ಅದರ ಜೊತೆಗೆ ಹರಿಯುವಿಕೆ ಅಂತಿಕೊಂಡಂತನೂ ಶಬ್ದ ಇದೆ. ಹರಿವಿಕೆ ಶಬ್ದಕ್ಕೆ ಓದತೀನಾಂ, ಓದತೀನಾಂ ಎಲ್ಲರನ್ನೂ ತೃಪ್ತಿಪಡಿಸುವಂಥ ಅರ್ಥ. ಓದತಿ ಉಂದ ಅಂತಿಕೊಂಡಂತಂದರೆ ಒದ್ದೆ ಮಾಡುವಂಥ ಅರ್ಥ. ಒದ್ದೆ ಮಾಡುವಂಥದ್ರೇನು ತೃಪ್ತಿ ಮಾಡಿಸುವಂಥ ಅರ್ಥ. ನೀರು ತನ್ನ ಪ್ರವಾಹದಿಂದ ತೃಪ್ತಿಪಡಿಸ್ತದೆ. ವೇದ ತನ್ನ ಗಾನ ಪ್ರವಾಹದಿಂದ ಜಗತ್ತನ್ನು ತೃಪ್ತಿಪಡಿಸ್ತದೆ, ಪರಮಾತ್ಮನನ್ನು ವರ್ಣನೆ ಮಾಡ್ತದೆ. ಹಸುಗಳು ತಾಯಿಯ ನಂತರ ನಮಗೆ ಜಗತ್ತಿನಲ್ಲಿ ಸಿಗಬೇಕಾಗಿರ್ತಕ್ಕಂಥ ಸೆಕೆಂಡ್ ಹೆಚ್ಚಿನ ಮಂತ್ರಗಳ, ವೇದ ಮಂತ್ರಗಳ ಜೊತೆಯಲ್ಲಿ ನದಂ ಓದತೀನಾಂ ನದಂ ಯೋ ಯುವತೀನೋಂ, ಈ 2 ಶಬ್ದಗಳು ಆರಣ್ಯಕದ ಶಬ್ದಗಳು ಈ ಋಗ್ವೇದ ಯಜುರ್ವೇದ ಮಂತ್ರಗಳ ಸೇರಿಕೊಂಡು ಬರ್ತದೆ. ಏನರ್ಥ? ಓದತೀನಾಂ ನದಂ ವ, ಪರಮಾತ್ಮನ ಅತ್ಯಂತ ಪ್ರಿಯವಾದ ಹರಿಯುವಿಕೆಯಿಂದ ಯುಕ್ತವಾದ ನೀರಿಗೆ, ವೇದಗಳಿಗೆ, ಗೋಗಳಿಗೆ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರು. ಅವರನ್ನು ಸ್ವಾಮಿಯನ್ನಾಗಿ ಮಾಡತಕ್ಕಂಥ ವ್ಯಕ್ತಿ ಪರಮಾತ್ಮ. ಆ ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಈ ಮುಖ್ಯ ಪ್ರಾಣದೇವರಿಗೆ ಉಪಲಕ್ಷಣತೆಯ ಉಳಿದೆಲ್ಲ ಸಕಲ ಜೀವರಿಗೆ ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಶವಸ ವಾವೃಧಾನ, ಶಕ್ತಿಯನ್ನು ಕೊಟ್ಟು ಬೆಳೆಸ್ತಾನೆ.
ಪರಮಾತ್ಮ ಶಕ್ತಿಯನ್ನು ಕೊಟ್ಟು ಬೆಳೆಸ್ತಾನೆ ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ಅನುಭವ ಇದೆ. ಸಣ್ಣ ಮಕ್ಕಳು ಇನ್ನು ಕೂಸಿದ್ದಾಗ ಕ್ರಮವಾಗಿ ಶಕ್ತಿಯನ್ನು ಕೊಡ್ತಾನೆ. ಮಗಲಾಗ್ತದೆ, ಮಗು ಎದ್ದು ಕೂತ್ಕೊಳ್ತದೆ, ಮಗು ಅಂಬೆಗಾಲು ಹಾಕ್ತದೆ, ಮಗು ನಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ವಿಶೇಷವಾದ ಬೆಳವಣಿಗೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಅವರಿಗೆ ವಿಶೇಷ ಕಾಂತಿಯನ್ನು ಕೊಡ್ತಾನೆ. ಯಾಕೆ? ಜಗತ್ತಿಗೆ ಜೀವನ ಉರಿಯೋದು ಕಲ್ಪನೆ ಮಾಡಿಕೊಳ್ಳಿ. ಕಲ್ಪನೆ ಮಾಡಿಕೊಳ್ಳಿ, ಜಗತ್ತಿಗೆ ಜೀವನ ಸಿಗುವುದು ನೀರಿನಿಂದ. ಜಗತ್ತಿನ ಜನರಿಗೆ, ಮಕ್ಕಳಿಗೆ ತಾಯಿಯ ನಂತರ ಸಿಗುವುದು ಹಸುವಿನ ಹಾಲಿನಿಂದ. ತತ್ವಜ್ಞಾನಿಗಳಿಗೆ ಸಿಗುವುದು ಆ ಬಲ ವೇದದಿಂದ. ಆದ್ದರಿಂದಾಗಿ ಓದತೀನಾಂ ಯೋ ಯುವತೀನಾಂ ಈ ಎರಡು ಆರಣ್ಯಕ ಪದಗಳಿಗೆ ವೇದಗಳು, ನದಿಗಳು ಹಾಗೂ ಹಸುಗಳು ಅಂತ ಅರ್ಥ. ಇವುಗಳಿಗೆ ಸ್ವಾಮಿ ವಾಯುದೇವರು. ವಾಯುದೇವರನ್ನು ಪರಮಾತ್ಮ ಯಾವಾಗ ಬಲಪಡಿಸ್ತಾನೆ, ಬಲಪಡಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮ ಆವಾಗ ಏನು ಮಾಡ್ತಾನೆ? ವಾವೃಧಾನ ಶವಸ ಬಲೇನ ವಾವೃಧಾನ, ಅತ್ಯಂತ ರೀತಿಯಿಂದ ಅವರನ್ನು ಬೆಳೆಸುತ್ತಾ ಭೂರಿಯೋಜಾಹ ಅವರ ಕಾಂತಿ, ಶಕ್ತಿ, ಸಾಮರ್ಥ್ಯವನ್ನು ಬೆಳೆಸ್ತಾ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಶತ್ರವೇ ದಾಸಾಯ ಭಿಯಸಂ ದದಾತಿ. ಎರಡು, ಶತ್ರುಗಳಿಗೆ ಭಯವನ್ನು ಕೊಡ್ತಾನೆ. ಆನಂತರ ಸಜ್ಜನರಿಗೆ ಭಯವನ್ನು ಕೊಡ್ತಾನೆ. ಇಬ್ಬರಿಗೂ ಒಂದೇ, ಆದರೆ ಕ್ರಮ ಬೇರೆ ಇದೆ. ಯಾರು ಅಭಕ್ತರಿದ್ದಾರೆ, ಶತ್ರು ಅಭಕ್ತರಿದ್ದಾರೆ, ಅವರು ಮಾಡತಕ್ಕಂತಹ ಅವರಿಗೆ ಹರಿಯಲ್ಲಿ, ತನ್ನಲ್ಲಿ, ಗುರುಗಳಲ್ಲಿ, ತಂದೆ ತಾಯಿಗಳಲ್ಲಿ ದ್ವೇಷವನ್ನು ಹುಟ್ಟಿಸಿ ಅವರ ಸಾಧನೆಯನ್ನು ಮಾಡಿಸಿ ಅವರಿಗೆ ಅಂದಂತ ಮಸಿಗೆ ಹೋಗಿ ಹಾಕಿಸ್ತಾನೆ. ಶತ್ರವೇ ಭಿಯಸಂ ದದಾತಿ. ಯಾರ್ಯಾರು ವೇದ, ಶಾಸ್ತ್ರ, ಹರಿ, ಗುರು, ತಂದೆ ತಾಯಿಗಳ ಶತ್ರುಗಳಿದ್ದಾರೆ ಅವರಿಗೆ ಅಂಧಂತಮಸ್ಸಿನಲ್ಲಿ ಹಾಕಿ ಅವರಿಗೆ ಪೂರ್ತಿ ಭಯವನ್ನು ಕೊಡ್ತಾನೆ. ಆನಂತರ ದಾಸಾಯ ತನ್ನ ಭಕ್ತರಿಗೆ, ಹೇ ಪರಮಾತ್ಮ ದ್ವೇಷ ಮಾಡಬಾರ್ದು, ಮಾಡೋದು ಅಂತಂತಮಸ್ಸಿಗೆ ಹೋಗ್ತೀರಿ. ತಂದೆ ತಾಯಿಗಳ ದ್ವೇಷ ಮಾಡಬಾರ್ದು, ಹರಿಗುರುಗಳ ದ್ವೇಷ ಮಾಡಬಾರ್ದು ಅಂತ ಹೇಳಿ ಅವರಲ್ಲಿ ಭಯವನ್ನು ಹುಟ್ಟಿಸಿ ಆ ಕೆಟ್ಟ ಕೆಲಸವನ್ನು ಮಾಡದಂತೆ ಮಾಡಿ ಅವರಿಗೆ ಸದ್ಗತಿಯನ್ನು ಕೊಡ್ತಾನೆ. ಈ ಮಂತ್ರ ನಮಗೇನು ಹೇಳ್ತಾ ಇದೆ ಅಂತಕೊಂಡಂತಂದರೆ, ಪರಮಾತ್ಮ ನೀರು, ವೇದಗಳು ಹಾಗೂ ಗೋಗಳಿಗೆ ಸ್ವಾಮಿಯಾಗಿರ್ತಕ್ಕಂತಹ, ವೇದದಲ್ಲಿ ಮೇಲಿಂದ ಮೇಲೆ ಈ ಮೂರು ಶಬ್ದ ಬರ್ತದೆ, ಲಕ್ಷ್ಯ ಇಡಿ. ಪ್ರಾಕ್ಟಿಕಲ್, ನೀರು ಇಲ್ಲದೆ ಇದ್ದ ಡಿಹೈಡ್ರೇಷನ್, ಮನುಷ್ಯ ಖಲಾಸ್. ಅದೇ ರೀತಿಯಾಗಿ ಹಸು ಇಲ್ಲ, ನಾಳೆ ಮಕ್ಕಳಿಗೆ ಸಬ್ಸ್ಟಿಟ್ಯೂಟ್ ಇಲ್ಲ. ಇವತ್ತಿನ ದಿವಸ ಎಷ್ಟು ಜನ ಹಾಲಿನಿಂದ ತಮ್ಮನ್ನು, ಹಾಲು ಇಲ್ಲದ ಮನೆ ಯಾವ್ದು ತೋರಿಸಿ ನನಗೆ ಹೇಳಿ. ಆದರೆ ನಮ್ಮ ಈ ಸಂಸ್ಕೃತಿಯನ್ನೇ ಹಾಳು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ
ಗೋಗಳನ್ನೇ ತಮ್ಮ ಆಹಾರವನ್ನು ಮಾಡಿಕೊಂಡಿರ್ತಕ್ಕಂಥ ದೈತ್ಯರಿದ್ದಾರೆ. ಆದರೆ ಇವೆಲ್ಲರಿಗೂ ಸ್ವಾಮಿ ವಾಯುದೇವರು. ಪರಮಾತ್ಮ ವಾಯುದೇವರಿಗೆ ಏನು ಮಾಡ್ತಾನೆ ಅಂತಕೊಂಡಂತಂದರೆ ಶವಸ ವಾವೃಧಾನ, ಮೊದಲೇ ಮಹಾಬಲವುಳ್ಳವರು, ಇನ್ನಷ್ಟು ಬಲವನ್ನು ಕೊಡ್ತಾನೆ. ಇನ್ನಷ್ಟು ಬಲವನ್ನು ಕೊಟ್ಟು ವಿಶೇಷ ಭೂರ್ಯೋಜಾಹ, ವಿಶೇಷ ಕಾಂತಿಯನ್ನು ಕೊಟ್ಟು ಶತ್ರು ಬಿಯಸಂ ದದಾತಿ. ಯಾರು ಹರಿಗುರುಗಳ ದ್ವೇಷಗಳಿದ್ದಾರೆ, ವೇದಗಳ ದ್ವೇಷಗಳಿದ್ದಾರೆ, ಅವರಿಗೆ ವಾಯುದೇವರ ಗದಾಪ್ರಹಾರದಿಂದ ಅಂಧಂತಮಸ್ಸಿಗೆ ಕಳಿಸ್ತಾನೆ ಪರಮಾತ್ಮ. ಯಾರು ಸಜ್ಜನರಿದ್ದಾರೆ ಅವರಿಗೆ ದೇವರ ದ್ವೇಷ ಮಾಡಬಾರ್ದು, ಗುರುಗಳ ದ್ವೇಷ ಮಾಡಬಾರ್ದು, ಹಿರಿಯರ ದ್ವೇಷ ಮಾಡಬಾರ್ದು, ತಂದೆ ತಾಯಿಗಳ ದ್ವೇಷ ಮಾಡಬಾರ್ದು. ಅದು ಮಾಡಿದರೆ ಮತ್ತೆ ನಿಮಗೂ ದೈತ್ಯರೆ ಅಂತ ಅಂಧಂತಮಸ್ಸು ಆಗ್ತದೆ ಅಂತೇಳಿ ಭಯ ಹುಟ್ಟಿಸ್ತಾನೆ ಪರಮಾತ್ಮ. ಭಯ ಇದ್ದರೆ ಮಾತ್ರ ನಮ್ಮಲ್ಲಿ ಹೇಳ್ತೇವೆ ಪರಮಾತ್ಮಲ್ಲಿ ಭಯಭಕ್ತಿ ಇರಬೇಕು ಅಂತ ತಿಳ್ಕೊಂಡಂತೇಳಿ. ಭಯಭಕ್ತಿ ಇರಬೇಕು, ಭಕ್ತಿ ಇರಬೇಕು, ಭಯ ಯಾಕಿರಬೇಕು? ಹೌದು, ತಪ್ಪಿದರೆ ಶಿಕ್ಷೆ ಕೊಡ್ತಾನೆ ಅನ್ನೋ ಭಯ ಇರಬೇಕು. ಇವತ್ತು ನಮಗೆ ಆ ಭಯ ಇಲ್ಲ. ಏನು ಬೇಕಾದ್ರೆ ಮಾಡ್ತೇವೆ, ದೇವ್ರಿಗೊಂದು ಕೈ ಮುಡುಕಿತೇವೆ ಅಂದ್ಕೊಂಡಂತ ಒಂದು ಹುಚ್ಚುತನ ನಮ್ಮಲ್ಲಿದೆ. ಇಂಥ ಪರಮಾತ್ಮ ಏನು ಮಾಡ್ತಾನೆ? ನದಂ ಯೋ ಯುವತೀನಾಂ, ಈ ಒಂದು ಜನ್ಮದಲ್ಲೆಲ್ಲ ಎಷ್ಟು ಯುಗಗಳು ಬರ್ತವೆ, ಎಷ್ಟು ಕಲ್ಪಗಳು ಬರ್ತದೆ. ಎಲ್ಲ ಕಲ್ಪಗಳಲ್ಲಿಯೂ ಕೂಡ ಪರಮಾತ್ಮ ಪ್ರಾಣದೇವರ ಮುಖಾಂತರ ಈ ಎಲ್ಲ ಜೀವರಾಶಿಗಳಿಗೆ ನೀರು, ವೇದ, ಹಾಲುಗಳನ್ನು ಕೊಟ್ಟು ಅವರನ್ನು ಪೋಷಣೆ ಮಾಡ್ತಾನೆ. ಭಗವಂತನ ಮಹಿಮೆ ಪೋಷಣೆ. ಭರ್ಗ ದೇವಸ್ಯ ಧೀಮಹಿ, ಭರಣ ಪೋಷಣೆ ಗುಣವೇ ಭರ್ಗ. ಪರಮಾತ್ಮನ ಪೋಷಣೆ ಇಲ್ಲದೆ ಇದ್ದರೆ ನಾವು ಇರ್ತಾ ಇದ್ದೇವೆ ಹೇಳಿ ಸುಮ್ಮನೆ ಈ ಶಬ್ದ ಕೇಳಕ್ಕೆ ನಿಮಗೆ ಅಭ್ಯಾಸ ಆಗಿದೆ. ಪರಮಾತ್ಮ ಪೋಷಣೆ ಮಾಡ್ತಾನೆ ಅಂತಂದರೆ, ಆದರೆ ಮನಸ್ಸಿನಲ್ಲಿ ವಿಚಾರ ಮಾಡಿ, ನಮ್ಮ ಪೋಷಣೆ ಎಷ್ಟು ರೀತಿಯಿಂದ ಮಾಡ್ತಾ ಇದ್ದಾನೆ ಪರಮಾತ್ಮ. ನಮ್ಮ ಶರೀರದಲ್ಲಿ 24 ದೇವತೆಗಳನ್ನು ಇಟ್ಟು, ತತ್ವಾಭಿಮಾನಗಳನ್ನಿಟ್ಟು, ಅಲ್ಲಿ ಕೇಶವಾದ ರೂಪಗಳಿಂದ ಇದ್ದು, ಬಲಭಾಗದಲ್ಲಿ 36,000 ಪುರುಷನಾಡಿಗಳಲ್ಲಿದ್ದು, ಎಡಭಾಗದಲ್ಲಿ ಸ್ತ್ರೀರೂಪನಾಗಿ 36,000 ಸ್ತ್ರೀನಾಡಿಗಳಲ್ಲಿದ್ದು, ಹೆಜ್ಜೆ ಹೆಜ್ಜೆಗೂ ಪೋಷಣೆ ಮಾಡ್ತಾ ಇದ್ದಾನೆ. ನನ್ನ ಪ್ರತಿಯೊಂದು ಶ್ವಾಸ ನನ್ನ ಆಯುಷ್ಯದ ಜೀವಂತಿಕೆಯ ಲಕ್ಷಣವನ್ನು ತೋರಿಸಿಕೊಡ್ತದೆ. ಈ ಶ್ವಾಸ ನಿಂತು ಹಾರ್ಟ್ ಅಟ್ಯಾಕ್, ಹಾರ್ಟ್ ಅರೆಸ್ಟ್, ಖಲಾಸ್, ಮುಗೀತು. ಒಂದೊಂದು ಶ್ವಾಸಕ್ಕೆ ಎಷ್ಟು ಮಹತ್ವ ಇದೆ, ಅದೇ ವಾಯುದೇವರ ಮಹಿಮೆ. ಅದಕ್ಕೆ ಪರಮಾತ್ಮ ವಾಯುದೇವರಿಗೆ ಶಕ್ತಿ ಕೊಡ್ತಾನೆ ಅಂತ ಈ ವೇದ ಮಂತ್ರ ಹೇಳ್ತದೆ. ಯಾಕೆಂದರೆ ವಾಯುದೇವರ ಮುಖಾಂತರ ಉಪಲಕ್ಷಣತೆ ಎಲ್ಲ ಜೀವರಿಗೂ ಕೂಡ ಪೋಷಣೆ ಸಿಗ್ತದೆ. ವಾಯುದೇವರ ಶಕ್ತಿಯಿಂದರಾದರೆ ಹಾರ್ಟ್ ಓನ್ಲಿ 10% ಕೆಲಸ ಮಾಡ್ತಾ ಇದೆ, ಲಂಗ್ಸ್ ಓನ್ಲಿ 5% ಕೆಲಸ ಮಾಡ್ತಾ ಇದೆ. ಎಲ್ಲ ಬಂಧುಗಳನ್ನು ಕರೀರಿ, ಮುಗೀತು ಅಂತ್ಕೊಂಡು ಅಂತ ಹೇಳ್ಬಿಡ್ತಾರೆ. ಇಲ್ಲ, ಎಂದಿಗೂ ನಾಶವಾಗದ ಆ ವೇದಗಳನ್ನು ಅದಕ್ಕೆ ಅಭಿಮಾನಿಯನ್ನಾಗಿ ವಾಯುದೇವರನ್ನು ಮಾಡಿ ನಮಗೆ ಪರಮಾತ್ಮ ಜ್ಞಾನ ಕೊಡ್ತಾ ಇದ್ದಾನೆ, ಜ್ಞಾನದಿಂದ ತೃಪ್ತಿಗೊಳಿಸ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಭಾವಾಯ ನಮಃ. ಭಾವ ಅಂದರೆ ಅಕ್ಕನ ಗಂಡ ಅಲ್ಲ. ಪರಮಾತ್ಮ ಅಸುರರಿಗೆ ಅಂದರೆ ಹರಿ ಗುರುಗಳ ಭಕ್ತರ ತಂದೆ ತಾಯಿಗಳ ದ್ವೇಷ ಮಾಡುವ ಅಯೋಗ್ಯರಿಗೆ ಹಿಂದೂ ಅಂದಂಥ ಮಸಿಗೆ ಹಾಕಿದ್ದಾನೆ, ಇಂದಿಗೂ ಅಂದಂಥ ಮಸಿಗೆ ಹಾಕ್ತಾನೆ, ಮುಂದೂ ಅಂಥವ್ರನ್ನ ಅಂದಂಥ ಮಸಿಗೆ ಹಾಕ್ತಾನೆ. ಈ ಸಲ ರೂಲ್ ಚೇಂಜ್ ಆಯಿತು, ಮತ್ತೊಂದು ಸಲ ರೂಲ್ ಚೇಂಜ್ ಆಯಿತು, ಇಲ್ಲ. ಅಥವಾ ದಾಸಾನ್
ತನ್ನ ಭಕ್ತರಿಗೆ ಪರಮಾತ್ಮ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಅವರಿಗೆ ತನ್ನಲ್ಲಿ ಭಕ್ತಿ ಹುಟ್ಟಿಸುವಂತೆ ಮಾಡಿ ವಾಯುದೇವರ ಮುಖಾಂತರ ಅವರಿಗೆ ಜ್ಞಾನ ಕೊಟ್ಟು, ಜ್ಞಾನ ಭಕ್ತಿ ಮುಖಾಂತರ ಅಪರೋಕ್ಷ ಜ್ಞಾನ ಕೊಟ್ಟು, ಆನಂತರ ತನ್ನ ಮುಕ್ತಿಯಲ್ಲಿ ಅವರಿಗೆ ಸುಖವಾಗಿರುವಂತೆ ಮಾಡ್ತಾನೆ. ಭಾವಯತಿ ಇತಿ ಭಾವಾಯ ನಮಃ. ಪರಮಾತ್ಮನಿಗೆ ಭಾವ ಭಾವ ಅಂತಕೊಂಡಂತ ಕರೆಯುವಾಗ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ವಿಶಿಷ್ಟವಾಗಿರ್ತಕ್ಕಂಥ ಯೋಗ್ಯತಾನುಸಾರವಾದ ರೀತಿಯಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಆ ರೀತಿ ತಂದು ಕೊಡ್ತಾನೆ, ಆ ರೀತಿಯಾಗಿ ಅವರಿಗೆ ಇರುವಂತೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಭಾವ ಅಂತ ತಿಳ್ಕೊಂಡಂತೇಳಿ ಏನು ಮಾಡ್ತಾನೆ ಅಂತನ್ನೋದನ್ನು ಈ ಮಂತ್ರ ಹೇಳ್ತದೆ. ವಾವೃಧಾನ ಶವಸ ಭೂರ್ಯೋಜಾನ ಅನವ ಓದತೀನಾಂ ಶರ್ತೃದಾಸಾಯ ಭಯಸಂ ದದಾತೆ ನದಂ ಯೋ ಯುವತೀನೋಂ. ಇನ್ನು 8ನೆಯ ವಿಸ್ತಾರ ಮಾಡಿ ಹೇಳಲಿಕ್ಕೆ ಬೇಕಾದಷ್ಟಿದೆ. ಆದರೆ ಎಷ್ಟಾದರೂ ಸ್ವಲ್ಪ ಗೊತ್ತಾಗಲಿ ಅಂತ ತಿಳ್ಕೊಂಡಂತೇಳಿ ನಾನು ಸ್ವಲ್ಪ ಸಂಕ್ಷಿಪ್ತ ಹೇಳಿ ಮುಂದೆ ಹೋಗ್ತಾ ಇದ್ದೇನೆ. ಇದರ ನಂತರ ಭೂತಾತ್ಮನೇ ನಮಃ, ಭಾವಾಯ ನಮಃ, ಭೂತಾತ್ಮನೇ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಭೃತ್ ಭಾವೋ ಭೂತಾತ್ಮ. 8ನೇ ಹೆಸರು ಭೂತಾತ್ಮ. ಭೂತ ಆತ್ಮ, ಭೂತದಂತೆ ಅಲ್ಲ. ಇದಕ್ಕೆ ಇರ್ತಕ್ಕಂಥ ಭೂತಾತ್ಮ ಅಂತ ತಿಳ್ಕೊಂಡಂತಂದ್ರೆ ಏನು? ಪರಮಾತ್ಮ ಜಗತ್ತಿನಲ್ಲಿ ಇರ್ತಕ್ಕಂಥ ವಸ್ತುಗಳು ಭೂತಗಳು, ಬರೀ ಭೂತಕಾಲ ಅಲ್ಲ, ಅನಾದಿ ಕಾಲದಿಂದ ಇರ್ತಕ್ಕಂಥವುಗಳು ಭೂತಗಳು. ಆ ಭೂತಗಳು ಯಾರು? ಚೇತನರು ಮತ್ತು ಅಚೇತನರು. ಚೇತನಾತ್ಮಕವಾಗಿರ್ತಕ್ಕಂಥ ಈ ಜಗತ್ತಿಗೆ ಪರಮಾತ್ಮ ಸ್ವಾಮಿಯಾಗಿದ್ದು ಅವುಗಳಿಗೆ ಬೇಕಾಗಿರ್ತಕ್ಕಂತಹ ಪ್ರೇರಣೆಯನ್ನು ಕೊಡ್ತಾನೆ. ಆದ್ದರಿಂದಾಗಿ ಅವನಿಗೆ ಭೂತಾತ್ಮ ಅಂತ ತಿಳ್ಕೊಂಡಂತ ಹೆಸರು. ಏನು ಚೇತನಾತ್ಮಕ ಜಗತ್ತಿಗೆ ಸ್ವಾಮಿಯಾಗಿ ಏನು ಮಾಡ್ತಾನೆ ಅವನು ಪರಮಾತ್ಮ ಅನ್ನೋದನ್ನು 8ನೇ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ಬೃಹತಿ ಸಹಸ್ರದ ಮಂತ್ರ. ಅವ್ಯನಚ್ಚ ಪತಿಂ ವೋ ಅಘ್ನಾನಾಂ ಸಂತೇನವಂತಂ ಪ್ರಭೃತಾಮದೇಶು ಧೇನೂನಾಂ ಇಷುಧ್ಯಸಿ. ಅವ್ಯನಚ್ಚ ಸಸ್ನಿ ಪತಿಂ ವೋ ಅಜ್ಞಾನಾಂ ಸಂತೇನವಂತಂ ಪ್ರಭೃತಾಮದೇಶು ಧೇನೂನಾಂ ಇಷುಧ್ಯಸಿ. ಓಂ ಬೋಲೋ. ಓಂ ಅವ್ಯನಚ್ಚ ಸಸ್ನಿ ಪತಿಂ ವೋ ಅಜ್ಞಾನಾಂ ಸಂತೇನವಂತ ಪ್ರಭೃತಾಮದೇಶು ಧೇನೂನಾಂ ಇಷುಧ್ಯಸಿ. ಓಂ. ನಮ್ಮ ವಿದ್ಯಾರ್ಥಿಗಳು ಬೃಹತಿ ಸಹಸ್ರದ ಎಲ್ಲ ಮಂತ್ರಗಳನ್ನು ಕಲಿತಿದ್ದಾರೆ. ಕೆಲವರಿಗಿನ್ನೂ ಬಾಕಿ ಇದೆ ಕೆಲವರಿಗೆ. ಆದರೆ 1000 ಮಂತ್ರಗಳನ್ನು ದೇವರನ್ನು ಸ್ತೋತ್ರ ಮಾಡ್ತಾಯಿದ್ರೆ ಎಷ್ಟು ಪುಣ್ಯ ಬರ್ತದೆ ಕಲ್ಪನೆ ಮಾಡಿಕೊಳ್ಳಿ. ಇಲ್ಲಿ ಅವ್ಯನಚ್ಚ ಅಂದರೆ ಏನರ್ಥ? ವ್ಯನತಿ ಅಂದರೆ ಪ್ರೇರೇತಿ ಅಂತ ಅರ್ಥ. ವಿ ಅನ ಪ್ರೇರಣೆ, ಅಣ ಪ್ರೇರಣೆ, ಅಣತಿ ಪ್ರಾಣ, ವಿ ಅನತಿ ವ್ಯನತ್. ವಿ ಅನ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರೇರಣೆ ಮಾಡೋದಕ್ಕೋಸ್ಕರ ವ್ಯನತ್ ಅಂತ ಕರೀತಾರೆ. ವ್ಯನತ್ ಇದು ಭೂತರೂಪ ಅಲ್ಲ, ವರ್ತಮಾನ ಕಾಲ ಧಾತು ವಿಶೇಷಣ ರೂಪ ವ್ಯನತ್. ಭಕ್ತರಿಗೆ ನೀನೇ ವಿಶೇಷವಾಗಿ ಪ್ರೇರಣೆಯನ್ನು ಮಾಡ್ತೆ ವಾಯುದೇವರ ಮುಖಾಂತರ. ಅದಕ್ಕೋಸ್ಕರ ಪತಿಮ್ಮೋ ಅಘ್ನಾನಾಂ ಅಂತಕೊಂಡು ಅಂತ ಹೇಳಿದರು. ನದಂ ಯೋ ಯುವತೀನಾಂ ಓಂ ಅಂತಿಕೊಂಡಂತನ್ನು ಮಾತಿನಂತೆ ಇನ್ನೊಂದು ವಾಯುದೇವರ ಹೆಸರು ಅಘ್ನಾನಾಂ ಪತಿಂ. ನಾಶವಾಗದ ವೇದಗಳ ಸ್ವಾಮಿ. ಈ ವಿಶೇಷಣವು ಮೇಲಿಂದ ಮೇಲೆ ಇಲ್ಲಿ ಬರ್ತದೆ. ಪರಮಾತ್ಮ
ನೀನು ಮಾಡ್ತಿ? ಭಕ್ತರಿಗೆ ವಿಶೇಷವಾದ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಿ. ಆನಂತರ ಅವ್ಯನತ್, ಅಯೋಗ್ಯರಿಗೆ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡೋಂಗೇ ಇಲ್ಲ. ಅವರ ಯೋಗ್ಯತಾ ಪ್ರಯತ್ನಕ್ಕನುಸಾರವಾಗಿ ಅವರಿಗೆ ದುರ್ಮಾರ್ಗದಲ್ಲೇ ಪ್ರೇರಣೆ ಮಾಡ್ತೀವಿ. ಆದ್ದರಿಂದ ಅವ್ಯನತ್, ಅಯೋಗ್ಯರಿಗೆ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡದೆ, ವ್ಯನತ್, ಸಜ್ಜನರಿಗೆ ಸನ್ಮಾರ್ಗದಲ್ಲಿ ಪ್ರೇರಣೆಯನ್ನು ಮಾಡುತ್ತಾ, ಅಜ್ಞಾನಾಂ ಪತಿಂ, ಅವಿನಾಶಿಯಾದ ವೇದಗಳಿಗೆ ಸ್ವಾಮಿಯಾದ ವಾಯುದೇವರಿಗೆ ಸಸ್ನಿ, ಸಸ್ನಿ ಅಂತಿಕೊಂಡಂತಂದರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪವಿತ್ರರನ್ನಾಗಿ ಮಾಡ್ತೆ. ಸ್ನಾ ಅಂತಿಕೊಂಡಂತಂದರೆ ಸ್ನಾನ ಮಾಡೋದು ಅಂತ ಅರ್ಥ. ಸ್ನಾನ ಮಾಡೋದು ಅಂದರೆ ಏನರ್ಥ? ಪವಿತ್ರರಾಗೋದು ಅಂತ ಅರ್ಥ. ಸಸ್ನಿ, ವಾಯುದೇವರು ಮೊದಲೇ ಪವಿತ್ರರು, ಇನ್ನೂ ಪವಿತ್ರರನ್ನಾಗಿ ಮಾಡ್ತಿ. ಅಷ್ಟೇ ಅಲ್ಲ, ಮತ್ತೇನು ಮಾಡ್ತಿ? ನವಂತಂ, ಯಾರ್ಯಾರು ನಮಸ್ಕಾರ ಮಾಡ್ತಾರೆ, ವಿಶೇಷವಾಗಿ ಹಿರಿಯರಿಗೆ ನಮಸ್ಕಾರ ಮಾಡುವ ಸ್ವಭಾವವುಳ್ಳ ಭಕ್ತರು ಅಂತೇನಿದ್ದಾರೆ, ಆ ಭಕ್ತರಿಗೆ ನೀನೇನು ಮಾಡ್ತಿ? ಪ್ರಭೃತ, ಪ್ರಭೃತ ಅಂತಿಕೊಂಡಂತಂದರೆ ಸಕಲ ಪ್ರಾಣಿ ಸಮೂಹ ಪ್ರಭೃತ, ಅವರಿಗೆ ನವಂತಂ ಸ್ತೋತಂ ಸಂಗಚ್ಚನ್, ನಿನ್ನ ಸ್ತೋತ್ರ ಮಾಡುವಂತೆ, ನಿನಗೆ ನಮಸ್ಕಾರ ಮಾಡುವಂತೆ ಪ್ರೇರಣೆ ಮಾಡ್ತೇವೆ. ದೊಡ್ಡವ್ರು ಬಂದ ಕ್ಷಣಕ್ಕೆ ನಾವು ಎದ್ದು ನಿಂದಿರಬೇಕು. ಯಾಕೆ? ಎದ್ದು ನಿಂತಾಗ ನಮ್ಮ ಪ್ರಾಣವು ಊರ್ಧ್ವಮುಖಿಯಾಗಿರ್ತದೆ. ಒಂದು ವೇಳೆ ಅವರು ಬಂದಾಗ ನಾವು ಹೇಳಲಿಲ್ಲ ಅಂತಕೊಂಡಂತಂದರೆ ನಮ್ಮ ಪ್ರಾಣಶಕ್ತಿ ಕಡಿಮೆಯಾಗಿ ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ. ದೊಡ್ಡವರು ಬಂದಾಗ ಎಳದೇ ಇದ್ದ ವ್ಯಕ್ತಿ ಈಗ ಅಪ್ಪ ಬಂದರು ಅಮ್ಮ ಬಂದರು ಬರ್ತಿರ್ತಾರೆ ಬಿಡ್ರಿ ಅಂತಿಕೊಂಡಿಲ್ಲ. ಎಷ್ಟೇ 1000 ಸಲ ಅಪ್ಪ ಅಮ್ಮ ಎದುರಿಗೆ ಬರಲಿ, ಎದ್ದು ನಿಂದರ್ರಿ. ಊರ್ಧ್ವಂ ಪ್ರಾಣಾಹ ಉನ್ನಯಂತಿ ಅಂತಕೊಂಡು ವೇದ ಹೇಳ್ತಾರೆ. ಇದು ಎಷ್ಟು ಸಲ ನೀವು ನಿಲ್ಲೋದಿಲ್ಲ ಅಷ್ಟು ನಿಮ್ಮ ಆಯುಷ್ಯ ಕಡಿಮೆ ಆಗ್ತಾರೆ. ಪರಮಾತ್ಮ ಧೇನೂನಾಂ ವಿಶುದ್ಧಸಿ, ಪ್ರಾಣದೇವರಿಗೆ, ಪ್ರಾಣದೇವರ ಅಭಿಮನ್ಯವಾದ ವೇದಗಳಿಗೆ, ನೀರು ಮತ್ತು ಹಸುಗಳಿಗೆ ನೀನು ಆಶ್ರಯದಾತನಾಗಿದ್ದಿ. ಇಶುದ್ಧಸಿ, ಇಶು ಬಾಣಗಳು ಇರ್ತಕ್ಕಂಥ ಬತ್ತಳಿಕೆಯಾಗಿದ್ದಿ, ಆಶ್ರಯಸ್ಥಾನನಾಗಿದ್ದಿ. ಎದಕ್ಕೆ ಆಶ್ರಯಸ್ಥಾನ ಆಗಿದ್ದಿ? ಮದೇಶು ಧೇನು ನಾಮ ಶುದ್ಧಸಿ. ಮದ ಅಂತಿಕೊಂಡಂತ ಆನಂದ ಅಂತ ಅರ್ಥ. ಅವರಿಗೆ ಮೋಕ್ಷವನ್ನು ಕೊಟ್ಟು, ಸಜ್ಜನರಿಗೆ ಮೋಕ್ಷವನ್ನು ಕೊಡ್ತಕ್ಕಂಥವನಾಗಿ ಅಥವಾ ವಾಯುದೇವರ ಮುಖಾಂತರ ಮೋಕ್ಷವನ್ನು ಕೊಡುವಂತಕ್ಕಂಥವನಾಗಿ ನೀನೇನು ಮಾಡ್ತಿ? ಅಂತಹ ಸಜ್ಜನರಿಗೆಲ್ಲ ಆಶ್ರಯ ಕೊಡ್ತಿ. ಅಂದರೆ ಏನರ್ಥ ಆಯಿತು? ಈ ಶ್ಲೋಕ ಏನೆಲ್ಲ ಒಟ್ಟಿಗೆ ಪರಮಾತ್ಮ ಯೋಗ್ಯರಿಗೆ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಾನೆ, ಅಯೋಗ್ಯರಿಗೆ ಅವರ ಯೋಗ್ಯತಾನುಸಾರ ದುರ್ಮಾರ್ಗದಲ್ಲಿ ಪ್ರವಣನಾಗಿ ಮಾಡ್ತಾನೆ. ಆನಂತರ ವೇದಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರಿಗೆ ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನು ಕೊಟ್ಟು, ನವಂತಂ, ನಮನಶೀಲರಾಗಿರ್ತಕ್ಕಂತಹ ಯಾರ್ಯಾರು ಭಕ್ತರು ಅಂತಿದ್ದಾರೆ, ವಾಯುದೇವರ ಭಕ್ತರು, ವಾಯುದೇವರ ಮುಖಾಂತರ ತನ್ನ ಭಕ್ತಿಯನ್ನು ಮಾಡ್ತಕ್ಕಂತಹ ಜನರು ಅಂತೇನಿದ್ದಾರೆ, ಅವರಿಗೆ ಮದೇಶು ಪ್ರಭೃತಾಹ, ಮದ ಅಂದರೆ ಆನಂದ, ಹರ್ಷ, ಮೋಕ್ಷದಲ್ಲಿ ಆನಂದಾತಿಶಯವನ್ನು ಕೊಟ್ಟು ಅವರು ನಿನ್ನನ್ನು ಪುನಃ ಪುನಃ ಹೆಚ್ಚಿನ ಸ್ತೋತ್ರ ಮಾಡಲಿ ಅಂತೇಳಿ ಪ್ರೇರಣೆ ಮಾಡ್ತೇವೆ. ಇಂಥ ಪರಮಾತ್ಮ ನೀನು ವೇದಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರಿಗೆ ಮತ್ತು ಅವರಿಂದ ಅಭಿಮನ್ಯವಾದಂಥ ವೇದ ಇತ್ಯಾದಿಗಳಿಗೆ ನೀನು ಆಶ್ರಯದಾತನಾಗಿದ್ದಿ. ಆದ್ದರಿಂದಾಗಿ ನೀನು ಭೂತಾತ್ಮ, ಚೇತನರಿಗೆ ಪ್ರೇರಣೆ ಮಾಡ್ತಾ
ಅಚೇತನರಿಗೆ ಸಾಮಾನ್ಯವಾಗಿ ಇಡುತ್ತಾ, ಭಕ್ತರಿಗೆ ಮೋಕ್ಷವನ್ನು ಕೊಡುತ್ತಾ, ಅಭಕ್ತರಿಗೆ ಅನಂತಮಸಿಗೆ ಕಳಿಸುತ್ತಾ ಪರಮಾತ್ಮ ನೀನು ಅವರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರೇರಕನಾಗಿದ್ದಿ. ಯಾಕೆ? ಭೂತಾನಾಂ ಆತ್ಮ ಭೂತಾತ್ಮ, ಎಲ್ಲ ಚೇತನಾಚೇತನ ಜಗತ್ತಿಗೆ ಆತ್ಮ ಪ್ರೇರಕ, ಸ್ವಾಮಿ. ಆದ್ದರಿಂದಾಗಿ ಭಗವಂತನಿಗೆ ಭೂತಾತ್ಮನೇ ನಮಃ ಅಂತ ತಿಳ್ಕೊಂಡು ಅಂತೇಳಿ ಕರೆದರು. ಆ ಭೂತಾತ್ಮ ಏನು ಮಾಡ್ತಾನೆ, ಯಾವ ರೀತಿಯಾದ ಪರಿಸ್ಥಿತಿಯಲ್ಲಿ ಇಡ್ತಾನೆ ಅನ್ನೋದನ್ನು ತಿಳಿಸಿಕೊಡ್ತದೆ. ಅವ್ಯನಚ್ಚ ಪತಿಂವೋ ಸಸ್ನಿ ಪತಿಂವೋ ಅಜ್ಞಾನಾಂ ಸಂತೆ ನವಂತಂ ಪ್ರಭೃತಾಮದೇಶು ಧೇನೂನಾಂ ವಿಶುದ್ಧಸಿ. ಎಂಥ ಅದ್ಭುತ ಅರ್ಥ ಇಲ್ಲಿ ಸೂಚನೆ ಮಾಡ್ತದೆ. ಆ ಸೂಚನೆ ಹೇಗಿದೆ ಅಂತ ವಿವರಣೆ ಮಾಡ್ತದೆ ಬೃಹತಿಸಹಸ್ರದ ಮಂತ್ರ. ವೇದ ಮಂತ್ರಗಳೊಂದು ವೈಶಿಷ್ಟ್ಯ ಇರ್ತದೆ. ಸಾಂಕೇತಿಕವಾದ ರೀತಿಯಲ್ಲಿ ಅಥವಾ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಿಂಬಲಿಕ್ ಆದ ರೀತಿಯಲ್ಲಿ ನಮಗೆ ಜಗತ್ತಿನ ರಹಸ್ಯವನ್ನು ತಿಳಿಸಿಕೊಡ್ತದೆ. ಇನ್ನು 9ನೇ ಪರಮಾತ್ಮನ ಹೆಸರು ಭೂತಭಾವನಃ. ಒಂದು ಹೆಸರಿಗೆ 15 ನಿಮಿಷ ತೆಗೆದುಕೊಳ್ತಾ ಇದ್ದೇನೆ. 15-20 ನಿಮಿಷ, 3 ಅಥವಾ 4 ಹೆಸರುಗಳು ದಿನಕ್ಕೆ 1 ಮಾಡಿದರೂ ಕೂಡ ಕಡಿಮೆ. ಆದರೂ ಕಲ್ಪನೆ ಬರಲಿ ನಿಮಗೆ, ವಿಷ್ಣು ಸಹಸ್ರನಾಮಕ್ಕೂ ಈ ಮಂತ್ರಗಳಿಗೂ ಏನು ಸಂಬಂಧಪ್ಪ ಅಂತ ತಿಳ್ಕೊಂಡಂತ ಅನ್ನೋದನ್ನು. ಮತ್ತು ಪರಮಾತ್ಮನಿಗೆ ಈ ಹೆಸರಿನಿಂದ ಏನಿದ್ದಾನೆ, ಪರಮಾತ್ಮ ಭೂತಾತ್ಮ, ಅವನು ನಮ್ಮಲ್ಲಿದ್ದುಕೊಂಡು ಭೂತರಾದ ಚೇತನರಾದ ನಮ್ಮಲ್ಲಿದ್ದುಕೊಂಡು ಪ್ರೇರಕನಾಗಿರದೇ ಇದ್ದರೆ ನಾವು ಏನು ಮಾಡಲಿಕ್ಕಾಗ್ತಿತ್ತು? ಇಲ್ಲ, ಜೈಲಿನಲ್ಲಿ ಬಿದ್ದಿರ್ತಕ್ಕಂಥ ಬಿದ್ದುಕೊಂಡಿರ್ತಿದ್ದು ಅಷ್ಟೇ. ನಮಗೆ ಗುರುಗಳ ಮುಖಾಂತರ, ಶಾಸ್ತ್ರಗಳ ಮುಖಾಂತರ, ಹಿರಿಯರ ಮುಖಾಂತರ ಸನ್ಮಾರ್ಗದಲ್ಲಿ ಪರಮಾತ್ಮ ಪ್ರೇರಿಸ್ತಾ ಇರ್ತಾನೆ. ಮೇಲಿನ ಮೇಲೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಈಗಿನ ಕಾಲಕ್ಕೆ ಪ್ರೇರಣೆ ಮಾಡೋದು ಸಿಟ್ಟಿಗೆ ಬರ್ತಾರೆ. ಹೆಚ್ಚಿಗೆ ಹೇಳಲಿಕ್ಕೆ ಬರಬೇಡ್ರಿ, ನಮಗೆಲ್ಲ ಗೊತ್ತು. ಇದೇ ಅಂದಂಥ ಸಮಸ್ಯೆಗೆ ಕಾರಣ. ಇವತ್ತಿನ ಹೊಸ ಏನೊಂದು ಟ್ರೆಂಡ್ ಇದೆ, ಅಪ್ಪ ಅಮ್ಮನಿಗೆ ನಮಗೆಲ್ಲ ಗೊತ್ತಿದೆ, ಅಪ್ಪ ಅಮ್ಮ ನನಗೆ ಹೇಳಿಕ್ಕೆ ಬರಬೇಡ್ರಿ, ನಮಗೆ ಗೊತ್ತು, ಸುಮ್ಮನೆ ತಲೆ ಯಾಕೆ ತಿಂತೀರಿ ಅಂತ ನಾವು ಅಂತೀವಿ. ಇವತ್ತು ಅಪ್ಪ ಅಮ್ಮಗೆ ಹೆಣ್ಮಕ್ಳು ಅಪ್ಪ ಅಮ್ಮಗೆ ಅಥವಾ ತಮ್ಮ ಹಿರಿಯರಾಗಿರ್ತಕ್ಕಂಥ ಮಾವನಿಗೆ ನಮಗೇನು ಹೇಳಿಕ್ಕೆ ಬರಬೇಡ್ರಿ, ನಮಗೆಲ್ಲ ಗೊತ್ತಿದೆ ಅಂತಕ್ಕಂಥ ಪ್ರವೃತ್ತಿ ಅಂತೇನಿದೆ, ಆ ಪ್ರವೃತ್ತಿ ತಪ್ಪು ಅಂತ ಅನ್ನೋದನ್ನು ಈ ಭೂತಾತ್ಮನೇ ನಮಃ ಅಂತನೂ ಪರಮಾತ್ಮನ ಹೆಸರು ತಿಳಿಸ್ಕೊಡ್ತದೆ. ಪ್ರೇರಣೆ, ಪರಮಾತ್ಮ ಕೋಡ್ ಹಿಡಿದು ಪ್ರೇರಣೆ ಮಾಡೋದಿಲ್ಲ. ಇಲ್ಲ ಶಾಸ್ತ್ರಗಳ ಮುಖಾಂತರ ಪ್ರೇರಣೆ ಮಾಡ್ತಾನೆ, ಇಲ್ಲ ದೇವತೆಗಳ ಮುಖಾಂತರ ಪ್ರೇರಣೆ ಮಾಡ್ತಾನೆ, ಇಲ್ಲ ಗ್ರಹಗಳ ಮುಖಾಂತರ ಪ್ರೇರಣೆ ಮಾಡ್ತಾನೆ. ಎಲ್ಲ ಸರಿ ಇದೆ, ಏನೋ ಕಷ್ಟ ಬಂತು, ಇನ್ನು ಶನಿ ಕಾಟ ಬಂತು ಅಂದರೆ ಏನರ್ಥ? ನೀನು ತಪ್ಪು ಹಾದಿ ಹಿಡಿದಿದ್ದಿ, ಎಚ್ಚರಗಳು, ಅದೊಂದು ಪ್ರೇರಣೆ. ಈ ರೀತಿಯಾಗಿ ಪರಮಾತ್ಮ ನಮಗೆ ಧರ್ಮದಲ್ಲಿ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತಂದರೆ ತಿಳಿದುಕೊಳ್ಳಿ, ಪರಮಾತ್ಮ ಅವರನ್ನು ತನ್ನ ಮೀಡಿಯೇಟರ್ ಮಾಡ್ಕೊಂಡು ಪ್ರೇರಣೆ ಮಾಡ್ತಾ ಇದ್ದಾನೆ. ಇವತ್ತು ಅಮ್ಮ ನನಗೆ ಹೇಳ್ತಾ ಇದ್ದಾಳೆ, ನಡೀರಿ ವಿರಾರದಲ್ಲಿ ಪ್ರತಿಶಾಸ್ತ್ರ ನಡೆದಿದೆ ಬರ್ರಿ ಅಂತಿಕೊಂಡಂತಂದರೆ, ಅಮ್ಮ ನೀವು ಹೋಗು ಅಂತ ಅನ್ಬೇಡಿ. ಪರಮಾತ್ಮ ನಿಮ್ಮ ಅಮ್ಮನ ಮುಖಾಂತರ ಪುಣ್ಯ ಗಳಿಸೋದಕ್ಕೋಸ್ಕರ ನಿಮಗೆ ಪ್ರೇರಣೆ ಮಾಡ್ತಾ ಇದ್ದಾನೆ. ನಾಗರಳ್ಳಿ ಆಚಾರ್ಯ ಬನ್ನಿ ಬನ್ನಿ ಅಂತಿಕೊಂಡು ಕರೀತಾರೆ, ನಾಗರಳ್ಳಿ ಆಚಾರ್ಯ ಕರೀತಾ ಇಲ್ಲ. ಪರಮಾತ್ಮ ನಾಗರಳ್ಳಿ ಆಚಾರಲ್ಲಿ ನಿಂತುಕೊಂಡು ವಾಯುದೇವ್ರ ಮುಖಾಂತರ ನಮಗೆ ಪ್ರೇರಣೆ ಮಾಡಿಸಿ ನಿಮಗೆ ಪುಣ್ಯ ಗಳಿಸ್ರಿ ಅಂತ ಪ್ರೇರಣೆ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಪ್ರೇರಣೆಗೆ ಇಗ್ನೋರ್ ಮಾಡಬೇಡಿ. ಆದ್ದರಿಂದಾಗಿ ಪರಮಾತ್ಮನಿಗೆ ಭೂತಾತ್ಮನೇ ನಮಃ ಅಂತ ತಿಳ್ಕೊಂಡು ಅಂತ ಹೇಳಿದರು. ಆಮೇಲೆ ಭೂತ ಭಾವನಾಯ ನಮಃ,
ಭಾವಾಯ ನಮಃ ಭೂತ ಭಾವನಾಯ ನಮಃ. ಏನು ಭೂತ ಭಾವನಾಯ ನಮಃ ಅಂತ ತಿಳ್ಕೊಂಡಂತಂದರೆ, ಭೂತ ಭ ಅವನ, ಭೂತ ಭ ಅವನ ಭೂತ ಭಾವನ. ಭೂತ ಅಂತಂದರೆ ಅಚೇತನ ಪ್ರಪಂಚ, ಭ ಚೇತನ ಪ್ರಪಂಚ, ಅವನ ಸಂರಕ್ಷಣೆ, ಸದಾ ಸಂರಕ್ಷಣೆ, ಭೂತ ಭಾವನ ಅರ್ಥ. ಚರಾಚರ ಜಗತ್ತಿನ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಪ್ರೇರಣೆ ಮಾಡ್ತಾನೆ ಅಷ್ಟೇ ಅಲ್ಲ, ರಕ್ಷಣೆಯನ್ನು ಮಾಡ್ತಾನೆ. ಬರೀ ಪ್ರೇರಣೆ ಮಾಡಿ ಬಿಟ್ಬಿಡೋದಿಲ್ಲ, ಕೈ ಬಿಟ್ಬಿಡೋದಿಲ್ಲ. ಮುಂದೆ ಬರ್ತಕ್ಕಂಥ ವಿಘ್ನಗಳಿಂದ ಆ ವಿಘ್ನಗಳನ್ನು ದೂರ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾವ ರೀತಿ ರಕ್ಷಣೆ ಮಾಡ್ತಾನೆ, ಯಾವ ಕ್ರಮದಿಂದ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಬೃಹತಿ ಸಹಸ್ರ ಮಂತ್ರ ನಮಗೆ ಹೇಳ್ಕೊಡ್ತದೆ. 9ನೇ ಮಂತ್ರ ಹೇಳ್ಕೊಡ್ತದೆ. ತ್ವೇ ಕ್ರತುಂ ಅಪಿ ವೃಂಜಂತಿ ವಿಶ್ವೇ ನದಮ್ಮ ಓದತೀನಾಂ ದ್ವಿರ್ಯದೇತೆ ತ್ರಿಭ್ರವಂತ್ಯೂಮ ನದಂ ಯೋ ಯುವತೀನೋಂ. ಬೋಲ್. ಓಂ ತ್ವೇ ಕ್ರತುಮಪಿ ವ್ರಜಂತಿ ವಿಶ್ವೇ ನದಂ ವೃಂಜಂತಿ ವಿಶ್ವೇ ನದಂ ಓದತೀನಾಂ ದ್ವಿರ್ಯದೇತೆ ತ್ರಿಭ್ರವಂತ್ಯೂಮ ನದಂ ಯೋ ಯುವತೀನೋಂ. ತ್ರಿಭ್ರವಂತಿ ಊಮಾ ವಿಶ್ವೇ ಊಮಾ ವೃಜಂತೆ ವಿಶ್ವೇ ಊಮಾ ಅಂತಂದರೆ ಸಕಲ ಪ್ರಜೆಗಳನ್ನು, ಎಲ್ಲ ಪ್ರಜೆಗಳನ್ನು, ಚೇತನರನ್ನು. ಕ್ರತುಂ ಇಲ್ಲಿ ಸಮುದಾಯ ಏಕವಚನ. ಸಜ್ಜನರನ್ನು, ನಡೀತಕ್ಕಂಥ ಎಲ್ಲ ಯಜ್ಞಗಳನ್ನು, ಪರಮಾತ್ಮ ಎಲ್ಲರ ಮನಸ್ಸನ್ನು. ತ್ವೇ ಕ್ರತುಂ ಅಪಿ ವಿಶ್ವೇ ಊಮಾ ಕ್ರತುಂ ಅಪಿ ಯಜ್ಞಾದಿ ಕ್ರಿಯೆಗಳನ್ನು ಪರಮಾತ್ಮ ಮನಾಂಸಿ ಎಲ್ಲರ ವಾಚಿಕ ದೈಹಿಕ ಮಾನಸಿಕ ಕರ್ಮಗಳನ್ನು ಓದತೀನಾಂ ನದಂ ವೇದಗಳಿಗೆ, ಗೋಗಳಿಗೆ, ನೀರುಗಳಿಗೆ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರ ಮುಖಾಂತರ ವೃಂಜಂತಿ ಸಮರ್ಪಣೆ ಮಾಡ್ತಾರೆ. ಜಗತ್ತಿನಲ್ಲಿ ಎಲ್ಲ ಭಕ್ತರು ಅಂತೇನಿದ್ದಾರೆ ವಿಶ್ವೇ ಊಮಾಹ ತ್ವೇ ಕ್ರತುಂ ಅಪಿ ವ್ರಜಂತಿ ವಿಶ್ವೇ ವಿಶ್ವೇನ್ ಶಬ್ದ ಇದೆ. ತ್ರಿರ್ಭವಂತಿ ಊಮಾ ವಿಶ್ವೇ ಊಮಾಹ ಜಗತ್ತಿನಲ್ಲಿರುವ ಎಲ್ಲ ಪ್ರಜೆಗಳು. ಊಮಾಹ ಅಂತಂದರೆ ಪ್ರಜೆಗಳು ಅಂತ ಅರ್ಥ. ಪ್ರಜೆಗಳು ಏನು ಮಾಡ್ತಾರೆ? ಕ್ರತುಂ ಅಪಿ ತಾವು ಮಾಡುವ ವಾಚಿಕ ದೈಹಿಕ ಮಾನಸಿಕ ಕರ್ಮಗಳು, ಸ್ವವರ್ಣಾಶ್ರಮೋಚಿತ ಕರ್ಮಗಳು ಅಂತಕ್ಕಂತಹ ಯಜ್ಞವನ್ನು ತ್ವಯಿ ವೃಂಜಂತೆ ನಿನಗೆ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡುವಾಗ ಲೌಕಿಕ ಸುಖ ಬೇಕು ಅಂತ ಬಯಕೆ ಇದ್ದರೆ ಸ್ವರ್ಗ ಕೊಡ್ತಾನೆ ಪರಮಾತ್ಮ. ಅದಕ್ಕೋಸ್ಕರವೇ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತ್ರೈವಿದ್ಯಾ ಮಾಂ ಸೋಮಪಾಪೂತ ಪಾಪಾಃ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾಪ್ಯಂತಿ. ವೇದಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅನೇಕ ಯಜ್ಞಗಳನ್ನು ಮಾಡಿ ನನಗೆ ಅದನ್ನು ಸಮರ್ಪಣೆ ಮಾಡಿ ಸ್ವರ್ಗದಲ್ಲಿ ಉತ್ತಮೋತ್ತಮ ಗತಿಯನ್ನು ಪಡೀತಾರೆ.
ಅಥವಾ ಶಾಶ್ವತ ಸ್ವರ್ಗ ಅಂತನೂ ಮೋಕ್ಷವನ್ನು ಪಡೀತಾರೆ. ಇಂಥ ಜನರನ್ನು ನೀನು ಯಾವಾಗಲೂ ಸಂರಕ್ಷಣೆ ಮಾಡ್ತೀವಿ. ಇಲ್ಲಪ್ಪ ಸರಿ, ಒಂದೇ ಜನ್ಮದಲ್ಲಿ ಸಾಧನೆ ಆಗ್ತದೇನೋ? ಆಗೋದಿಲ್ಲ. ಒಂದನೇ ಜನ್ಮದಲ್ಲಿ ಸಾಧನೆ ಆಗೋದಿಲ್ಲ. ಕೆಲವು ಸಲ ದ್ವಿರ್ಯದೇಯತೆ, ಎರಡನೇ ಜನ್ಮ ತೆಗೆದುಕೊಳ್ಬೇಕಾಗ್ತದೆ. ಕೆಲವು ಸಲ ತಿರ್ಯದೇಯತೆ, ದಿರ್ಯದೇಯತೆ, ತಿರ್ಯವಂತ್ಯೋಮ, ತ್ರಿರ್ಭವಂತ್ಯೋಮ, ತ್ರಿಹಿ ಭವತಿ. ಎರಡನೇ ಜನ್ಮ ತೆಗೆದುಕೊಳ್ಬೋದು, ಮೂರನೇ ಜನ್ಮ ತೆಗೆದುಕೊಳ್ಬೋದು. ಆ ಎಲ್ಲ ಎರಡನೇ ಮೂರನೇ ಜನ್ಮದಲ್ಲಿಯೂ ಕೂಡ ಯೋ ಯುವತೀನಾಂ ನದಂ, ಯೋ ಯುವತೀನಾಂ ಅಂತಂದರೆ ಜಗತ್ತಿನಲ್ಲಿ ಭಕ್ತಿಯಿಂದ ಅಥವಾ ನೀರಿನಿಂದ ಒಳ್ಳೆಯ ವೇದವಚನಗಳಿಂದ ತೃಪ್ತಿ ಕೊಡುವ ವೇದಗಳ ನದಂ ಸ್ವಾಮಿಯಾದ ವಾಯುದೇವರು ಎರಡನೇ ಜನ್ಮದಲ್ಲಿ ಮೂರನೇ ಜನ್ಮದಲ್ಲಿಯೂ ಕೂಡ ಆ ವಾಯುದೇವರ ಮುಖಾಂತರ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಗವಾಂ ಪತಿಂ ಮುಖ್ಯ ಪ್ರಾಣಂ ಇಶುದ್ಧ್ಯಸಿ. ಇಶುದ್ಧ್ಯಸಿ ಅಂತ ಹಿಂದಿನ ಮಂತ್ರದಿಂದ ನಾವು ತೆಗೆದುಕೊಳ್ಬೇಕು. ಪರಮಾತ್ಮ ವಾಯುದೇವರಿಗೆ ಆಶ್ರಯ ಕೊಟ್ಟಂತೆ ನಮ್ಮೆಲ್ಲರಿಗೂ ಆಶ್ರಯ ಕೊಡ್ತಾನೆ. ನಾವು ಮಾಡಿರ್ತಕ್ಕಂಥ ಸಮರ್ಪಣೆ ಮಾಡಿದ ಯಜ್ಞಾದಿಗಳನ್ನು ಸ್ವೀಕಾರ ಮಾಡ್ತಾನೆ. ಆನಂತರ ವಾಯುದೇವರ ಮುಖಾಂತರ ಜ್ಞಾನವನ್ನು ಕೊಡ್ತಾನೆ. ಒಂದೇ ಜನ್ಮದಲ್ಲಿ ಸಾಧನೆ ಆಗದೇ ಇದ್ದರೆ ಎರಡನೇ ಜನ್ಮದಲ್ಲಿ ಸಾಧನೆ ಎರಡನೇ ಜನ್ಮವನ್ನು ಕೊಡ್ತಾನೆ, ಮೂರನೇ ಜನ್ಮವೂ ಕೊಡ್ತಾನೆ. ಇಲ್ಲಪ್ಪ ಮೂರನೇ ಸಲ ಫೇಲ್ ಆದರೂ, ಈಗಿನ ವ್ಯವಸ್ಥಾದಲ್ಲಿ ಮೂರನೇ ಸಲ ಫೇಲ್ ಆದರೆ ಮತ್ತೆ ಸ್ಕೂಲಿಗೆ ಕಳ್ಕೊಳ್ಳೋದಿಲ್ಲ. ಆದರೆ ಪರಮಾತ್ಮನ ಹಾಗಲ್ಲ. ಮೂರನೇ ಸಲ ಫೇಲ್ ಆದರೆ ನಾಲ್ಕನೇ ಸಲ ಟ್ರೈ ಮಾಡಿಸ್ತಾನೆ, ಐದನೇ ಸಲ ಟ್ರೈ ಮಾಡಿಸ್ತಾನೆ, ಆರನೇ ಸಲ ಟ್ರೈ ಮಾಡಿಸ್ತಾನೆ. ಕೆಲವು ಪರೀಕ್ಷಾದಲ್ಲಿ 5 ಸಲ ಫೇಲ್ ಆದರೆ ಮುಂದೆ ಕಂಟಿನ್ಯೂಟಿ ಇಲ್ಲ. ATKTಯಲ್ಲಿ 4 ಅಥವಾ 5 ಟೈಮ್ ಅವಕಾಶ ಕೊಡ್ತಾರೆ. ಆದರೆ ಪರಮಾತ್ಮ ಅನೇಕ ಜನ್ಮದಲ್ಲಿ ಜನರು ಮಾಡುವ ಕರ್ಮಗಳನ್ನು ಪ್ರಾಣದೇವರಲ್ಲಿ ನಿಂತು ಪರಮಾತ್ಮ ನಮಗೆ ಪ್ರೇರಣೆ ಮಾಡಿ ನಮ್ಮನ್ನು ಪ್ರತಿ ಜನ್ಮದಲ್ಲೂ ಸಂರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮನ್ನಷ್ಟೇ ಅಲ್ಲ, ನಮ್ಮ ಜೊತೆಗೆ ಬೇಕಾಗಿರ್ತಕ್ಕಂಥ ಅಚೇತನವನ್ನು ಕೂಡ ಪ್ರೇರಣೆ ಮಾಡಿ ಅವುಗಳ ಸಹಾಯವನ್ನು ಕೊಡ್ತಾನೆ. ಆದ್ದರಿಂದಾಗಿ ಭೂತ ಅವನ ಒಂದರ್ಥ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿಯೂ ಕೂಡ ಚೇತನರಾದ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಅಥವಾ ಭೂತ ಅಂತಿಕೊಂಡು ಅಚೇತನವಾದ ಪದಾರ್ಥಗಳನ್ನು, ಅಂತಿಕೊಂಡಂತಂದರೆ ಚೇತನರಾದಂಥ ನಮ್ಮನ್ನು ಪರಮಾತ್ಮ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಭೂತ ಭಾವನ ಅಂತ ತಿಳ್ಕೊಂಡಂಥವನಿಗೆ ಹೆಸರು. ಯಾಕೆಂತಂದರೆ ಹಿಂದಿನ ಮಂತ್ರದಲ್ಲಿ ಪರಮಾತ್ಮ ಪ್ರೇರಣೆ ಮಾಡಿ ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ವಿಷಯ ಬಂತು. ಆದರೆ ಇಲ್ಲಿ ಒಂದು ಸಂಶಯ ಉಳಿತು. ಏನು ಸಂಶಯ ಉಳಿತು? ಒಂದು ಜನ್ಮದಲ್ಲಿ ನಮ್ಗೆ ಸಾಧನೆ ಆಗದೇ ಇದ್ದರೆ ಅದಕ್ಕೆ ಮುಂದಿನ ಮಂತ್ರ ಕಂಟಿನ್ಯೂಟಿ, ಎಷ್ಟು ಬೇಕಾದಷ್ಟು ಜನ್ಮ ತೆಗೆದುಕೋ ಸಾಧನೆಗೆ. ಆದರೆ ಪರಮಾತ್ಮ ನಿನ್ನ ಜೊತೆಗಿರ್ತಾನೆ, ನಿನ್ನ ಸಂರಕ್ಷಣೆ ಮಾಡ್ತಾನೆ. ಈ ಭರವಸೆ ಯಾರು ಕೊಡ್ತಾರೆ ಹೇಳಿ? ಮೊದಲನೇದ್ದು ಭಾವ. ಪರಮಾತ್ಮ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಿತಿಯನ್ನು ತಂದು ಕೊಡ್ತಾನೆ ಅಂತ ತಿಳ್ಕೊಂಡಂತೇಳಿ ಮೊದಲನೇ ಹೆಸರು. 7ನೇ ಹೆಸರು. ಅದರ ನಂತರ ಆ ಸ್ಥಿತಿ ಎಂಥ ಸ್ಥಿತಿ ಅಂತ ತಿಳ್ಕೊಂಡಂತಂದರೆ ಮೋಕ್ಷರೂಪವಾದಂಥ ಸ್ಥಿತಿ, ಶಾಶ್ವತವಾಗಿರ್ತಕ್ಕಂಥ ಸುಖಾತ್ಮಕವಾದಂಥ ಸ್ಥಿತಿ ಅಂತನ್ನೋದನ್ನು ಭೂತಾತ್ಮ ಅಂತನೋ ಹೆಸರು ಹೇಳಿತು. ಆದರೆ ಈ ಸ್ಥಿತಿ ಒಂದೇ ಜನ್ಮದಲ್ಲಿ ಬರೋದಿಲ್ಲ.
ಹಾಗಾದರೆ ಅನೇಕ ಜನ್ಮ ತೆಗೆದುಕೊಳ್ಬೇಕಾಗ್ತದೆ. ಅನೇಕ ಜನ್ಮ ತೆಗೆದುಕೊಳ್ಬೇಕಾಗ್ತದೆ ಅಂತಂದರೆ ಅನೇಕ ಜನ್ಮದಲ್ಲೂ ಕೂಡ ಪರಮಾತ್ಮ ನಿಮ್ಮ ಜೊತೆಗಿದ್ದಾನೆ ಅನ್ನೋದನ್ನು ಮುಂದಿನ ಹೆಸರು ನಮಗೆ ತಿಳಿಸ್ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಕಂಟಿನ್ಯೂಟಿ ತೆಗೆದುಕೊಳ್ಳಿ. ಏನು? ಭಾವನ ಒಂದು ರೂಪ ಕೊಡುವಿಕೆ. ಆ ರೂಪ ಯಾವುದು? ಮೋಕ್ಷ, ಶಾಶ್ವತವಾದ ಸುಖ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಗಳು ಅನೇಕ ಜನ್ಮ ಆಗ್ಬೋದು. ಆದರೆ ಪರಮಾತ್ಮ ಕೈ ಬಿಡೋದಿಲ್ಲ. ಉಳಿದವ್ರು ಕೈ ಬಿಟ್ಟಾರು. 2ನೇ ಸಲ ಫೇಲ್ ಆದರೆ, 3ನೇ ಸಲ ಫೇಲ್ ಆದರೆ ಎಂಥ ಉದಾರಿಯಾದ ಅಧ್ಯಾಪಕರು ಹೇಳ್ತಾರೆ, ಹೋಗಿ ಮನೆಗೆ ಕೂತ್ಕೊಂತಿಕೊಂಡು ಅಂತ ಹೇಳ್ತಾರೆ. ಆದರೆ ಈ ಅಧ್ಯಾಪಕ ನಮ್ಮ ಕೈ ಬಿಡೋದಿಲ್ಲ. ದ್ವಿರ್ಯದೇತಿ ತ್ರಿರ್ಭವತಿ ನದಂ ಯೋ ಯೋತೀನೋ. ಪರಮಾತ್ಮ ಭೂತಾನಿ ತ್ರಿವಾರಂ ವಾ ಭಾವಯತಿ ಇತಿ ಭೂತಭಾವನಃ ಅಂತನ್ನೋದು ಇದರ ಅರ್ಥ. ಇಂಥ ಪರಮಾತ್ಮ ಅನೇಕ ಜನ್ಮದಲ್ಲಿ ನಮ್ಮ ಜೊತೆಯಲ್ಲಿರ್ತಾನೆ. ಅದಕ್ಕೋಸ್ಕರ ಭಗವದ್ಗೀತೆ ನಮಗೆ ಆಶ್ವಾಸನೆ ಕೊಡ್ತದೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಗೃಹಸ್ಥರು ಪಾಪ ಪಾಠಕ್ಕೆ ಬರ್ತಾರೆ. ಅವರು ಬರುವಷ್ಟರಲ್ಲಿ ಅವರಿಗೆ 30, 40, 50 ಹೊರಟಾಗಿರ್ತದೆ. ಅವ್ರು ಹೇಳ್ತಾರೆ, ಆಚಾರ್ಯ ನಾವು ಇನ್ನೂ ಸಂಸ್ಕೃತ ಕಲಿಬೇಕು, ಸಂಸ್ಕೃತ ಕಲಿತ ಮೇಲೆ ನಿಮ್ಮ ಶಾಸ್ತ್ರ ಅರ್ಥ ಆಗಬೇಕು, ಶಾಸ್ತ್ರ ಅರ್ಥ ಆದಮೇಲೆ ಆ ರೀತಿ ಉಪಾಸನೆ ಮಾಡಬೇಕು. ಅಷ್ಟರೊಳಗೆ ಇರ್ತೀವೋ ಗೊತ್ತಿಲ್ಲ. ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ABCD ಇಲ್ಲ. ಈ ಜನ್ಮದಲ್ಲಿ ಎಷ್ಟು ಸಾಧನೆ ಮಾಡಿದ್ದೀರಿ ಅದರ ಮುಂದಿನ ಸಾಧನೆ ಪರಮಾತ್ಮ ಮುಂದಿನ ಜನ್ಮದಲ್ಲಿ ಮಾಡಿಸ್ತಾನೆ. ನ ಇಹ ಅಭಿಕ್ರಮನಾಶೋಸ್ತಿ. ಜ್ಞಾನದ ದಾರಿಯಲ್ಲಿ ಎಷ್ಟು ದೂರ ಹೋಗಿದ್ದೇವೆ, ಅಲ್ಲಿ ಮರಣವಾದರೆ ಅಲ್ಲಿಂದ ಮತ್ತೆ ಪುನಃ ಮೊದಲಿನಿಂದ ಅಂತಲ್ಲ, ಅದರ ಮುಂದಿನ ದಾರಿಗೆ ಪರಮಾತ್ಮ ಕರ್ಕೊಡ್ತಾನೆ. ನಡೆದ ಅಭಿಕ್ರಮ, ತುಳಿದ ದಾರಿ ಇದು ನಾಶವಾಗೋದಿಲ್ಲ. ತುಳಿದ ದಾರಿ ಹಾಗೆ ಉಳಿತದೆ. ಮುಂದಿನ ದಾರಿಗೆ ನಮ್ಮ ಪಯಣ ಪ್ರಾರಂಭವಾಗ್ತದೆ. ಅದನ್ನು ತೋರಿಸ್ಕೊಡ್ತಾನೆ ಪರಮಾತ್ಮ. ಭೂತಭಾವನಃ. ಇಂಥ ಪರಮಾತ್ಮನಿಗೆ ನಾವು ಏನು ಪ್ರಾರ್ಥನೆ ಮಾಡಬೇಕು? ಈ ಪರಮಾತ್ಮನಿಗೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ರೆ ಏನು ಮಾಡ್ತಾನೆ ಪರಮಾತ್ಮ? ನಮಗೆ ಲೌಕಿಕ ಸುಖವನ್ನು ಕೊಡ್ತಾನೆ. ನಮಗೆ ಪಾರತ್ರಿಕವಾಗಿರ್ತಕ್ಕಂಥ ಮೋಕ್ಷಕ್ಕೂ ಕರೆದುಕೊಂಡು ಹೋಗ್ತಾನೆ. ಮುಂದಿನ ಆಶ್ವಾಸನೆ ಭಾವಾಯ ನಮಃ, ಭಾವಾಯ ನಮಃ, ಭೂತಭಾವನಾಯ ನಮಃ, ಭೂತಾತ್ಮನೇ ನಮಃ, ಭೂತಭಾವನಾಯ ನಮಃ. ಈಗ 4ನೇದ್ದು ಭೂತಾತ್ಮನೇ ನಮಃ. ಎಂಥ ಒಂದು ಕಂಟಿನ್ಯೂಟಿ ಇದೆಯಲ್ಲ, ಎಷ್ಟು ಸಂತೋಷವಾಗ್ತದೆ. ಪರಮಾತ್ಮ ಒಂದೊಂದು ಹೆಸರಿನಿಂದ ತನ್ನ ಮುಂದಿನ ನಮಗೆ ಉಪಕಾರವನ್ನು ಮಾಡ್ತಾ ಹೋಗ್ತಾನೆ ಅಂತ ಅನ್ನೋದನ್ನು, ಆ ಕ್ರಮ ನಮಗೆ ಗೊತ್ತೇ ಇರೋದಿಲ್ಲ. ಇಲ್ಲಿ ಸ್ವಾದೋ ಸ್ವಾದೀಯ ಸ್ವಾದುನಾ ಸೃಜ ಸಂಪತಿಮ್ಮೋ ಅಘ್ನಾನಾಂ ಅದಸ್ ಸುಮಧುನೋಭಿರ್ ಯೋಧೀರ್ ಧೇನು ತಾಮಿಷುಧ್ಯಸಿ. ಓಂ ಓಂ ಸ್ವಾದೋ ಸ್ವಾದೇಯ ಸ್ವಾದುನಾ ಸೃಜ ಸಂಪತಿಂ ವೋ ಅಜ್ಞಾನಾಂ ಅದಸ್ಸು ಯೋಧೀರ್ಧೇನೂನಾಮಿಷುಧ್ಯಸಿ. ಪರಮಾತ್ಮ ನಮಗೆ ಸಂರಕ್ಷಣೆ ಮಾಡಿ ಏನು ಮಾಡ್ತಾನೆ? ಪ್ರತಿ ಜನ್ಮದಲ್ಲೂ ಕೂಡ ಪ್ರೇರಣೆ ಮಾಡ್ತಾನಲ್ಲ. ಪ್ರತಿಯೊಂದು ಜೀವನದಲ್ಲಿ ಸಂರಕ್ಷಣೆ ಮಾಡಿ ನನ್ನ ಕೈ ಬಿಡೋದಿಲ್ಲ ಅಂತ ತಿಳಿಸ್ಕೊಡ್ತಾನೆ. ಅಂಥ ಪರಮಾತ್ಮನಿಗೆ ಏನನ್ನು ಕೇಳ್ಕೊಳ್ಬೇಕು? ಪರಮಾತ್ಮ ನಮಗೇನು ಅನುಕೂಲ ಮಾಡಿಕೊಡ್ತಾನೆ?
ಪರಮಾತ್ಮ ಮೊದಲು ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ ಸ್ವಾದೋಹೋ ನಮ್ಮ ಜೀವನದಲ್ಲಿ ಬ್ರಹ್ಮಚಾರಿ ಇದ್ದಾಗ ನಮಗನ್ನಿಸ್ತದೆ, ಯಾವಾಗ ನನ್ನ ಅಧ್ಯಯನ ಮುಗಿದೀತು, ಯಾವಾಗ ನಾನು ಗಳಿಸ್ಲಿಕ್ಕೆ ಪ್ರಾರಂಭ ಮಾಡೇನು, ಯಾವಾಗ ನಾನು ಮದುವೆ ಮಾಡಿಕೊಂಡೇನು ಅಂತ ಹೇಳಿ ನಮಗೆ ಮುಂದಿನ ಜೀವನದ ಆಸೆಯಿಂದ ನಾವು ಜೀವನ ಮಾಡ್ತೇವೆ. ಒಳ್ಳೆಯ ನೌಕರಿ ಸಿಗ್ತದೆ, ಮನೆ ಮಾಡ್ತೀನಿ, ಒಳ್ಳೆಯ ಹುಡುಗಿ ಸಿಗ್ತಾಳೆ, ಹೆಂಡತಿ ಸಿಗ್ತಾಳೆ, ಸ್ವಾದೋಹೋ ಸ್ವಾದೀಯ, ಮದುವೆ ಆಯಿತು, ಇಲ್ಲ ಇನ್ನು ಒಳ್ಳೆ ಮಕ್ಕಳು ಹುಡ್ತಾರೆ. ಹೆಂಡತಿಗಿಂತ ಪ್ರೀತಿ ಮಕ್ಕಳ ಮೇಲೆ ಚಾಲು ಆಗ್ತದೆ. ಅದರ ಹೆಂಡತಿ ಮೇಲೆ ಪ್ರೀತಿ ಹೋಗ್ತೇನೆ ಅಂತ ತಿಳ್ಕೊಳ್ಬೇಡಿ. ಹೆಂಡತಿ ಮೇಲೆ ಕೊನೆಯವರೆಗೂ ಹೆಂಡತಿ ಮೇಲೆ ಗಂಡನ ಮೇಲೆ ಪರಸ್ಪರ ಪ್ರೀತಿ ಇದ್ದೇ ಇರ್ತದೆ. ಅವರಲ್ಲಿ ವಿರಸ ಉಂಟಾಗೋದಿಲ್ಲ. ಎಲ್ಲೋ ಒಂದೆರಡು ಅಪವಾದ ಇರ್ಬೋದು. ಸ್ವಾದೀಯ, ಪರಮಾತ್ಮ ಮನುಷ್ಯ ಜನ್ಮ ಕೊಡ್ತಾನೆ, ಒಳ್ಳೆ ತಂದೆ ತಾಯಿಗಳನ್ನು ಕೊಡ್ತಾನೆ, ಆ ನಂತರ ಒಳ್ಳೆ ಶಿಕ್ಷಣ ಕೊಡಿಸ್ತಾನೆ, ಮದುವೆ ಮಾಡಿಸ್ತಾನೆ, ಮಕ್ಕಳನ್ನು ಕೊಡ್ತಾನೆ. ಹೇಳಿ, ಮನುಷ್ಯ ಜನ್ಮ ಸಿಗೋದು ನಮ್ಮ ಕೈಯಲ್ಲಿದೆಯಾ? ಇಲ್ಲ. ಒಳ್ಳೆ ತಂದೆ ತಾಯಿಗಳು ಸಿಗಬೇಕು, ನಮ್ಮ ಕೈಯಲ್ಲಿದೆಯಾ? ಇಲ್ಲ. ಒಳ್ಳೆ ಹೆಂಡತಿ ಸಿಗಬೇಕು, ನಮ್ಮ ಕೈಯಲ್ಲಿದೆಯಾ? ಒಳ್ಳೆ ಮಕ್ಕಳಾಗಬೇಕು, ನಮ್ಮ ಕೈಯಲ್ಲಿದೆಯಲ್ಲ. ಈಗೆಲ್ಲ ಸ್ಟೆಪ್ ಬೈ ಸುಖಗಳನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ಹೇಗೆ ಮಾಡ್ತಾನೆ ಅಂತಂದರೆ, ಪ್ರಿಯತಮಂ ಅದಹ ಮಧುನೋಭಿ, ಇದನ್ನು ಕೊಡೋದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ? ಮೊದಲು ಗಂಡ ಹೆಂಡತಿಯಲ್ಲಿ ಪ್ರೀತಿ ಹುಟ್ಟಿಸ್ತಾನೆ. ಗಂಡ ಹೆಂಡತಿಯಲ್ಲಿ ಪ್ರೀತಿ ಹುಟ್ಟಿಸಿದ ನಂತರ ಅವರ ದೇಹ ಸಂಬಂಧದಿಂದ ಮಕ್ಕಳನ್ನು ಹುಟ್ಟಿಸ್ತಾನೆ. ಆ ಮಕ್ಕಳನ್ನು ಹುಟ್ಟಿಸಿ ಅವರಿಂದ ಸಾಂಸಾರಿಕವಾಗಿರ್ತಕ್ಕಂಥ ಆನಂದವನ್ನು ಕೊಡ್ತಾನೆ. ಪರಮಾತ್ಮ ದೇವರನ್ನು ನಂಬಿದವರಿಗೆ ಸಾಂಸಾರಿಕ ಸುಖ ಇಲ್ಲ ಅಂತ ತಪ್ಪು ಕಲ್ಪನೆ ಬಿಟ್ಬಿಡಿ. ಪರಮಾತ್ಮ ನಮಗೇನು ಮಾಡ್ತಾನೆ ಅಂತಂದರೆ, ಜೀವನಕ್ಕಿಂತಲೂ ಪ್ರಿಯವಾದ ಹೆಂಡತಿಯನ್ನು, ಹೆಂಡತಿಗಿಂತಲೂ ಪ್ರಿಯವಾದ ಮಕ್ಕಳನ್ನು, ಮಕ್ಕಳಿಗಿಂತ ಅವರಲ್ಲಿರ್ತಕ್ಕಂಥ ವಿಶಿಷ್ಟವಾದ ಉನ್ನತಿಯನ್ನು ಕೊಟ್ಟು ಪರಮಾತ್ಮ ಆ ಹೆಂಡತಿಯ ಸಂಘದಿಂದ ಆಗ್ತಕ್ಕಂಥ ಮಕ್ಕಳನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತನ್ನೋದನ್ನು ಈ ಮಂತ್ರ ನಮಗೆ ಹೇಳ್ತಾ ಇದೆ. ಆಮೇಲೆ ಅಂದರೆ ಪ್ರಜಾಪರಂಪರೆಯು ಅವಿಚ್ಛಿನ್ನವಾಗಿ ನಡೆಯುವಂತೆ, ನಮ್ಮ ಕುಲಪರಂಪರೆಯು ಮುಂದೆ ನಡೆಯುವಂತೆ ಪರಮಾತ್ಮ ಪರಮೋಪಕಾರ ಮಾಡ್ತಾನೆ. ಹೇಳಿ, ಇದು ನಾವು ಎಷ್ಟೇ ಮೇಲೆ ನನಗೇನು ಬೇಕಾಗಿಲ್ಲ ಅಂತಿಕೊಂಡಂತಂದರೆ, ಎಲ್ಲರ ಮನಸ್ಸಿನಲ್ಲಿಯೂ ನಾನು ಒಳ್ಳೆಯ ವಿದ್ಯೆ ಪಡಿಬೇಕು, ಹಣ ಗಳಿಸಬೇಕು, ಮದುವೆ ಮಾಡಬೇಕು, ಮಕ್ಕಳನ್ನು ಪಡೆಯಬೇಕು, ನಮ್ಮ ವಂಶ ಮುಂದುವರಿಸಬೇಕು, ಈ ಇಚ್ಛೆ ಯಾರಿಗೆಲ್ಲ ಹೇಳಿ? ಕೆಲವರು ತೋರಿಕೆಗೆ ಅದು ನಮಗೇನು ಬೇಕಾಗಿಲ್ಲ ಅಂತಿಕೊಂಡಂತ ಇರ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಈ ಮಾತು ಹುದುಗಿರ್ತದೆ. ಪರಮಾತ್ಮ ಆ ರೀತಿಯಾಗಿ ಅವರ ಸಂಯೋಗವನ್ನು ಮಾಡಿಕೊಟ್ಟು ನಮ್ಮ ವಂಶವನ್ನು ಮುಂದುವರಿಸ್ತಾನೆ. ಅಂಥ ಪರಮೋಪಕಾರಿಯಾಗಿದ್ದಾನೆ ಪರಮಾತ್ಮ ಅನ್ನುವುದನ್ನು ಈ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ಸ್ವಾದೋ ಸ್ವಾದೀಯ ಸ್ವಾದುನಾ ಸೃಜ ಅದಹ ಮಧುನೋಭಿ ಯೋ ಸಂಪತಿಂ ಅಘ್ನಾನಾಂ
ಯೋ ಧೇನೂನಾಮಿಷುಧ್ಯಸಿ. ಇದ್ರ ಜೊತೆಯಲ್ಲಿ ಹೇಳಿದ ಮರೀಲಿಲ್ಲ, ಪತಿಮೋಘನ ನಾಮಂತ ಅನ್ನೋದನ್ನು ಹೇಳಲಿಕ್ಕೆ ಮರೆಯಲಿಲ್ಲ. ಅಂದರೆ ಎಂದಿಗೂ ನಾಶವಾಗದ ವೇದಗಳ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರ ಮುಖಾಂತರ ಇದೆಲ್ಲ ಮಾಡಿಸ್ತಾನೆ ಪರಮಾತ್ಮ. ಗಂಡ ಹೆಂಡತಿಯರಲ್ಲಿ ಪ್ರೀತಿ ಉಂಟಾಗಬೇಕಾಗಿದ್ದರೆ ವಾಯುದೇವರ ಅನುಗ್ರಹ ಬೇಕು. ಪ್ರಾಣ ಮತ್ತು ರೈ ಷಟ್ಪ್ರಶ್ನೋಪನಿಷತ್ನಲ್ಲಿ ಇದರ ವಿವರಣೆ ಬರ್ತದೆ. ವಾಯುದೇವರ ಸನ್ನಿಧಾನ ಇದ್ದರೆ ಗಂಡನ ಮೇಲೆ ಪ್ರೀತಿ ಬರ್ತದೆ, ಭಾರತೀಯ ಸನ್ನಿಧಾನ ಇದ್ದರೆ ಹೆಂಡತಿ ಮೇಲೆ ಪ್ರೀತಿ ಬರ್ತದೆ. ಪರಸ್ಪರ ಆ ದೇವರ ಸನ್ನಿಧಾನ ತಮ್ಮ ಪಾಪಗಳಿಂದ ಕಳೆದುಕೊಂಡಿದ್ದರೆ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಬರೋದಿಲ್ಲ, ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಬರೋದಿಲ್ಲ. ಇಷ್ಟೇ ಅಲ್ಲ, ಗಂಡ ಹೆಂಡತಿಯರ ದೇಹ ಸಂಬಂಧದಲ್ಲಿಯೂ ಕೂಡ ಇರ್ತಕ್ಕಂತಹ ಪರಸ್ಪರ ಆಕರ್ಷಣೆ, ಪರಸ್ಪರ ಸಮರ್ಪಣೆ ವಾಯು ಭಾರತೀಯರ ಅನುಗ್ರಹದಿಂದ ಬರ್ತದೆ. ಇಲ್ಲದೇ ಇದ್ದರೆ ಒಬ್ಬರಿಗೆ ಬೇಕು, ಒಬ್ಬರಿಗೆ ಬೇಡ. ಆನಂದದ ಕ್ಷಣವೂ ಕೂಡ ವಿರಸದ ಕ್ಷಣವಾಗ್ತದೆ ಅಥವಾ ಅನಿವಾರ್ಯತೆ ಕ್ಷಣ ಆಗ್ತದೆ. ವಾಯುದೇವ ಮತ್ತು ರವಿ ಅನುಗ್ರಹ ಇಲ್ಲದೇ ಇದ್ದರೆ ಜೀವನದಲ್ಲಿ ಬರ್ತಕ್ಕಂಥವುಗಳು ಕೂಡ ಸಂದರ್ಭ ಬೇಕು. ಅದಕ್ಕೋಸ್ಕರ ಪತಿಮೋ ಅಘ್ನಾನಾಂ ಅಂತಿಕೊಂಡಂತನ್ನು ಮೊದಲನೇಂದಲೇ ಇಟ್ಟರು. ಇಂತಹ ವಾಯುದೇವರು ಅವರಿಗೆ ಪ್ರೀತಿ ಹುಟ್ಟಿಸಿ ಪ್ರೇರಣೆ ಮಾಡಿ ಅವರನ್ನು ಒಂದುಗೂಡಿಸಿ ಅವರಿಗೆ ಮಕ್ಕಳಾಗುವಂತೆ ಮಾಡಿ ಅವರ ವಂಶವನ್ನು ಮುಂದುವರಿಸಿ ತಾವು ಭಗವಂತನಲ್ಲಿ ಆಶ್ರಯವನ್ನು ಪಡೆದು ಪರಮಾತ್ಮ ಅನುಗ್ರಹದಿಂದ ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ವಾಯುದೇವರ ಉಪಕಾರ ನೆನಪು ಮಾಡಿಕೊಳ್ಳಿ, ಪರಮಾತ್ಮನ ಉಪಕಾರ ನೆನಪು ಮಾಡಿಕೊಳ್ಳಿ. ಆಯ್ತಪ್ಪ, ಸಂಸಾರದ ವಿಚಾರ ಹೇಳಿ ಕೊಟ್ಟಿದೆಯಾ ಇದು? ಇಲ್ಲ, ಬೇರೆ ಅರ್ಥವೂ ಕೂಡ ಕೊಡ್ತಾರೆ. ಶಾಸ್ತ್ರ ಓದ್ತಕ್ಕಂಥವರಿಗೆ ಮೊದಲು ಶಾಸ್ತ್ರದಲ್ಲಿ ವಿಶ್ವಾಸ ಬರ್ತದೆ. ಶಾಸ್ತ್ರ ಓದಬೇಕು ಅಂತೇಳಿ ವಾಯುದೇವರ ಅನುಗ್ರಹ ಇದ್ದರೆ ಶಾಸ್ತ್ರ ಓದ್ತಾ ಹೋದಂತೆ ಮಕ್ಕಿ ಅಲ್ಲ, ಇಲ್ಲ ಇಲ್ಲಿರ್ತಕ್ಕಂಥ ತರ್ಕ ನಾನು ತಿಳಿದುಕೊಳ್ಬೇಕು, ಯುಕ್ತಿಯನ್ನು ತಿಳಿದುಕೊಳ್ಬೇಕು ಅಂತೇಳಿ ಸೀರಿಯಸ್ ಆಗಿ ಶಾಸ್ತ್ರ ಅಭ್ಯಾಸ ಮಾಡ್ತಕ್ಕಂಥ ನಮ್ಮಲ್ಲಿ ಅನೇಕ ಶಿಷ್ಯರಿದ್ದಾರೆ. ಆಚಾರ್ಯ ನಮಗೆ ಆ ಶಾಸ್ತ್ರದ ಯುಕ್ತಿಗಳನ್ನು ಪ್ರಮಾಣಗಳನ್ನು ಕೊಟ್ಟು ಹೇಳ್ರಿ ಅಂತೇಳಿ ಆಗ್ರಹ ಮಾಡ್ತಾರೆ. ನೀವು ಏನು ಕೇಳ್ತೀವಿ ಅಷ್ಟು ಕೇಳ್ತೇವೆ, ನಮಗೆ ಪುಣ್ಯ ಬರುತ್ತೆ ಅಂತಲ್ಲ, ಅಲ್ಲಿರ್ತಕ್ಕಂಥ ಯುಕ್ತಿಗಳ ಅನುಸಂಧಾನಕ್ಕೋಸ್ಕರ ಶ್ರಮ ಪಡ್ತಾರೆ. ಆ ಯುಕ್ತಿಗಳಲ್ಲಿ ಬಂದಿರತಕ್ಕಂಥ ಸಂಶಯಕ್ಕೆ ಉತ್ತರ ರೂಪವಾದಂಥ ಯುಕ್ತಿ, ಇವುಗಳ ಸಂಘರ್ಷ, ಈ ಸಂಘರ್ಷವೇ ಪತಿ ಪತ್ನಿಯ ಸಂಗಮ. ಇದರಿಂದ ಹುಟ್ಟುವುದು ಪ್ರಮಾಣ ಪುರಸ್ಸರವಾದ ಶುದ್ಧ ತತ್ವಜ್ಞಾನ, ಇದೇ ಮಕ್ಕಳು. ಅದರಲ್ಲಿ ಇನ್ನೂ ಅಭಿರುಚಿ, ಮುಂದೆ ಓದಬೇಕು ಅಂತ ಅನ್ನೋದೇನೆ ಪ್ರಜಾಸಂತತಿ. ಈ ರೀತಿ ಪ್ರಜಾಸಂತತಿಯನ್ನು ಕೊಡುವ ವಾಯುದೇವರಿಗೆ ಆಶ್ರಯನಾದ ಪರಮಾತ್ಮ ನಮಗೆ ಒಳಗೆ ಇದ್ದುಕೊಂಡು ಪ್ರೇರಣೆ ಮಾಡ್ತಾನೆ, ಪ್ರತಿ ಕ್ಷಣದಲ್ಲೂ ಪ್ರೇರಣೆ ಮಾಡ್ತಾನೆ. ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಧ್ಯಾನ ಸಂತಾನ ಒಂದು ಅಥವಾ ಮಕ್ಕಳ ಸಂತಾನ ಇನ್ನೊಂದು. ವಂಶ ಪರಂಪರೆ, ಜ್ಞಾನ ಪರಂಪರೆ ಎರಡನ್ನೂ ಈ ಮಂತ್ರ ಹೇಳ್ತದೆ. 2 ಜನ್ಮ 3 ಜನ್ಮ ಅಷ್ಟೇ ಅಲ್ಲ, ಈ ಜ್ಞಾನ ಪರಂಪರೆ ಅನೇಕ ದಿನಗಳವರೆಗೂ ಮುನ್ನಡೆದು ಒಂದು ದಿವಸ ಅದರ ಫಲ ಸಿಗ್ತದೆ. ಹಿಂದಿನ ಮಂತ್ರದಲ್ಲಿ ಎಲ್ಲ ಜನ್ಮದಲ್ಲಿಯೂ ಪರಮಾತ್ಮ ಪ್ರೇರಕನಾಗಿದ್ದಾನೆ. ಇಷ್ಟು 2 ಜನ್ಮಪ್ಪ ಇಲ್ಲ, ಒಂದು ದಿವಸ ಅದಕ್ಕೆ ಸ್ಟಾಪ್ ಇದೆ, ಪರಮಾತ್ಮ ಫಲ ಕೊಡ್ತಾನೆ. ಅದಕ್ಕೋಸ್ಕರ ಸ್ವಾದೋ ನಮಗೆ ಶಾಸ್ತ್ರ ಅತ್ಯಂತ ರುಚಿಕರ. ಅದಕ್ಕಿಂತಲೂ ರುಚಿಕರವಾದದ್ದು ಅದು ಅರ್ಥವಾದಾಗ, ಅದಕ್ಕಿಂತಲೂ ರುಚಿಕರವಾದದ್ದು ಅಲ್ಲಿಯ ಯುಕ್ತಿ ಅನುಸಂಧಾನದ ಆನಂದ ಸಿಕ್ಕಾಗ, ಅದಕ್ಕಿಂತಲೂ ಹೆಚ್ಚಿನ ಸುಖವಾಗ್ತದೆ. ಯುಕ್ತಿ ಅನುಸಂಧಾನದಿಂದ ನಮಗೆ ಯಾವಾಗ ಉತ್ತರ ಸಿಗ್ತದೆ, ಸಮಾಧಾನವಾಗ್ತದೆ,
ಆನಂದ ಅದ್ಭುತವಾಗಿರ್ತದೆ. ಶಾಸ್ತ್ರ ಓದುವವರಿಗೆ, ಶಾಸ್ತ್ರ ಪಾಠ ಹೇಳುವವರಿಗೆ ಈ ಆನಂದದ ಅನುಭವ ಇದೆ. ಈ ಆನಂದದ ಅನುಭವವನ್ನು ಮಾಡಿಕೊಡುವನು ಭಗವಂತ. ತಂದೆ ತಾಯಿಗಳಲ್ಲಿದ್ದು ಪ್ರೀತಿ ಹುಟ್ಟಿಸಿ ಸಂತಾನ ಕೊಡುವವನು ಪರಮಾತ್ಮ. ನಮ್ಮ ವಾದಿ ಪ್ರತಿವಾದಿಗಳಲ್ಲಿ ಅಥವಾ ನಮ್ಮ ಬುದ್ಧಿಯಲ್ಲಿ ಪರಸ್ಪರ ಪ್ರಶ್ನೆ ಉತ್ತರಗಳ ಸಂಘರ್ಷವನ್ನು ಕೊಟ್ಟು ಅದಕ್ಕೆ ಉತ್ತರ ರೂಪವಾಗಿ ಆನಂದವನ್ನು ಕೊಡ್ತಕ್ಕಂಥವನು ಕೂಡ ಭಗವಂತನೇ. ಏನು ರೀ, ಗಂಡ ಹೆಂಡತಿ ನಾವು ಕೂಡ್ತೀವಿ, ಮಕ್ಕಳಾಗ್ತಾರೆ? ಇಲ್ಲ, ಅಲ್ಲಿ ದೇವರು ಬರಬೇಕು, ಲಕ್ಷ್ಮೀದೇವಿ ಬರಬೇಕು, ವಾಯು ಬರಬೇಕು, ಭಾರತಿ ಬರಬೇಕು, ಅವರು ಅದಕ್ಕೆ ಕಾರಣೀಭೂತರಾಗಬೇಕು, ಆಗ ಗರ್ಭಧಾರಣೆ ಆಗ್ತದೆ. ಇಲ್ಲದಿದ್ರೆ ಆಗೋದಿಲ್ಲ. ನೀವು ಬೇಕಾದಷ್ಟು ಲಗಾಟಿ ಹೊಡೆದ್ರೂ ಆಗೋದಿಲ್ಲ. ಪರಮಾತ್ಮನ ಅನುಗ್ರಹ ಬೇಕು. ಆಚಾರ್ಯ ಏನು ಹೇಳ್ತೀರಿ? ಹೌದು, ಭಗವದ್ಗೀತೆಯಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಸರ್ವಯೋನಿಷು ಕೌಂತೆಯ ಸೂತಯ ಸಂಭವಂತಿಯ. ಜಗತ್ತಿನಲ್ಲಿ ಕಾರಣ ಕಾರ್ಯರೂಪವಾಗಿರ್ತಕ್ಕಂಥ ಗಂಡ ಹೆಂಡತಿಯರಲ್ಲಿ ಎಷ್ಟೆಷ್ಟು ಸಂತಾನವಾಗ್ತದೆ, ಆ ಎಲ್ಲ ಸಂತಾನದಲ್ಲಿ ತಾಸಾಂ ಬ್ರಹ್ಮ ಮಹದ್ಯೋನಿ, ಅಲ್ಲಿ ಲಕ್ಷ್ಮೀದೇವಿ ಹೆಣ್ಣಾಗಿರ್ತಾಳೆ. ಅಹಂ ಬೀಜಪ್ರದ ಪ್ರತ, ಬೀಜವನ್ನು ಕೊಡುವ ಗಂಡಸು ನಾನಾಗಿರ್ತೇನೆ. ನಮ್ಮಿಂದ ಸಂತಾನವಾಗ್ತದೆ. ಕುಲ ಸಂತತಿಯಾಗಲಿ, ಪ್ರಜಾ ಸಂತತಿಯಾಗಲಿ, ಅಥವಾ ಜ್ಞಾನ ಸಂತತಿಯಾಗಲಿ, ನಮ್ಮ ಪ್ರಶ್ನೆ ಯುಕ್ತಿಯ ಸಂಶಯದ ಮತ್ತು ಯುಕ್ತಿ ಸಂಧಾನ, ಅಲ್ಲಿಯೂ ಕೂಡ ಲಕ್ಷ್ಮೀದೇವಿ, ಪರಮಾತ್ಮ, ಭಾರತಿ, ವಾಯುದೇವರು ಬೇಕು. ಯಾವಾಗ ಆ ರೀತಿಯ ವೈಚಾರಿಕ ಸಂಘರ್ಷ ನಡೀತದೆ, ಆಗ ಒಳ್ಳೆಯ ಸರಿಯಾದ ಜ್ಞಾನ, ಯಥಾರ್ಥ ಜ್ಞಾನ ಅಂತಿಕೊಂಡಿರ್ತಕ್ಕಂಥ ಸಂತಾನಲ್ಲಿ ಹುಟ್ಟುತ್ತದೆ. ಆ ಸಂತತಿಯೇ ಮುಂದುವರಿಯುತ್ತದೆ. ಇದರ ಅರ್ಥ ಏನಾಯಿತು? ಎಲ್ಲಕ್ಕೂ ಒಳಗಿದ್ದು ಪರಮಾತ್ಮ ಪ್ರೇರಣೆ ಮಾಡಬೇಕು. ಹಾಗಾದ್ರೆ ನನ್ನಲ್ಲಿದ್ದಾನೆ, ಪ್ರೇರಣೆ ಮಾಡಲಿಕ್ಕಿದ್ದಾನೆ. ನಿಮ್ಮಲ್ಲಿದ್ದಾನೆ, ಪ್ರೇರಣೆ ಮಾಡ್ತಾನೆ. ದೇವರು ಕೂಡ ಕೆಟ್ಟು ಹೋಗ್ಬಿಟ್ಟ. ಪಾಪ ಭಾಳ ಒಳ್ಳೆಯವನಿದ್ದ, ಅನಂತ ಗುಣದಿಂದ ಯುಕ್ತನಾಗಿದ್ದ. ನಮ್ಮಲ್ಲಿ ಬಂದು ನಮ್ಮ ಜೊತೆಗೆ ಸೇರಿಕೊಂಡು, ಯಾಕೆ ದುಸ್ಸಂಗತಿಯಿಂದ ಕೆಟ್ಟಾಗ್ತದೆ. ನಾವಂಥ ಸಾಮಾನ್ಯರ ಜೊತೆಗೆ ಅವನು ಕೂಡ ಕೆಟ್ಟು ಹೋದ್ನಲ್ಲ. ಈ ಮಂತ್ರ ಹೇಳ್ತದೆ, ಇಲ್ಲ, ಧೇನೂನಾಂ ವಿಶುದ್ಧಸಿ. ಪರಮಾತ್ಮ ಎಲ್ಲ ಶರೀರದಲ್ಲಿದ್ದರೂ ಕೂಡ, ಎಲ್ಲ ಕಾಲದಲ್ಲಿದ್ದರೂ ಕೂಡ ಅಸಂಗೋಹ್ಯಯಂ ಪುರುಷ, ಅವನು ಎಂದಿಗೂ ನಮ್ಮಲ್ಲಿ ನಿಮ್ಮಲ್ಲಿ ಅಲ್ಲಿ ಹೇಳಿದಂತೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶೂನ್ಯ ಚೈವ ಶ್ವಪಾಕೆ ಚ ಪಂಡಿತ, ಎಲ್ಲಿದ್ದರೂ ಕೂಡ ಪರಮಾತ್ಮ ಪವಿತ್ರನಾಗೇ ಇರ್ತಾನೆ. ಅಸಂಗೋಹ್ಯಯಂ ಪುರುಷ ಅಂತ ತಿಳ್ಕೊಂಡಂತೇಳಿ ಉಪನಿಷತ್ತು ಸಾರಿ ಹೇಳ್ತದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪೂತಾತ್ಮ ಅಂತ ತಿಳ್ಕೊಂಡಂತ ಹೆಸರು. ನಮ್ಮಂಥ ಅಸಂಖ್ಯ ಸಾಮಾನ್ಯ ಜೀವರಾಶಿಗಳ ಒಳಗೆ ಇದ್ದು ಬಿಂಬಮೂರ್ತಿಯಾಗಿದ್ದು ನಾವು ಅನೇಕ ತಪ್ಪುಗಳನ್ನು ಮಾಡುತ್ತಾ ಇದ್ದರೂ ಸುದ್ದಾಕ ಅದರ ಯಾವ ಸಂಪರ್ಕ ಪರಮಾತ್ಮನಿಗಿರೋದಿಲ್ಲ. ಎಲ್ಲರಿಗೂ ಪ್ರೇರಕನಾಗಿದ್ದು ತಾನು ಮಾತ್ರ ಪ್ರತ್ಯೇಕನಾಗಿರ್ತಾನೆ. ತನ್ನ ಪಾವಿತ್ರ್ಯಕ್ಕೆ ಎಂದಿಗೂ ಅವನ ಪಾವಿತ್ರ್ಯಕ್ಕೆ ಎಂದಿಗೂ ಭಂಗ ಬರೋದಿಲ್ಲ. ಇದನ್ನು ತಿಳಿಸುವುದಕ್ಕೋಸ್ಕರ ಪೂತಾತ್ಮನೇ ನಮಃ. ಈ ಪರಮಾತ್ಮನ ಪವಿತ್ರತೆ ಹೇಗೆ ಅಂತಂದರೆ, ಎಲ್ಲರಲ್ಲಿಯೂ ಅವನೇ ಪ್ರೇರಕ. ಎಲ್ಲರ ಒಳಗಿದ್ದುಕೊಂಡು ಪ್ರೇರಣೆ ಮಾಡ್ತಾನೆ. ಎಲ್ಲರೂ ನಮ್ಮೊಳಗಿದ್ದರೂ ಕೂಡ ನಮ್ಮ ದೋಷದಿಂದ ಅವನು ಯುಕ್ತನಾಗೋದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದೆ ಪೂತಾತ್ಮ ಅಂತಕ್ಕಂಥ ಹೆಸರು. ಸ್ವಾದೋ ಸ್ವಾದೀಯ ಸ್ವಾದುನಾ ಸೃಜ ಸಂಪತಿಂ ಓ ಅಘ್ನಾನಾಂ ಅದಸ್ಸು ಮಧುನೋಭಿ ಯೋ ಧೀರ್ ಧೇನುರ್ ವಿಶುದ್ಧಸಿ ಧೇನೂನಾಂ ವಿಶುದ್ಧಸಿ. ಪರಮಾತ್ಮ ಅಂತ ಪ್ರೇರಕನಾಗಿದ್ದರೂ ಕೂಡ ನಮಗೆ ಸುಖ
ಸಂತತಿ ಪ್ರದಾಯಕನಾಗಿದ್ದರೂ ಸಹಿತ, ಜ್ಞಾನಪ್ರದಾಯಕನಾಗಿದ್ದರೂ ಸಹಿತ ನಮ್ಮ ಉಪಾಧಿರೂಪವಾದಂಥ ನಮ್ಮ ದೋಷದಿಂದ ಅವನು ಯುಕ್ತನಾಗೋದಿಲ್ಲ. ಅವನು ಎಲ್ಲಿದ್ದರೂ ಪವಿತ್ರನಾಗೇ ಇರ್ತಾನೆ, ಅಸಂಗನಾಗೇ ಇರ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಅಸಂಗೋಯ್ಯಂ ಪುರುಷ ಅಂತ ಕರೆದಿದ್ದಾರೆ. ಅದರ ಅರ್ಥವೇ ಭೂತಾತ್ಮನೇ ನಮಃ. ಎಲ್ಲಿದ್ದರೂ ಪವಿತ್ರನಿದ್ದಾನೆ, ಅವನ ಪವಿತ್ರಕ್ಕೆ ಭಂಗ ಬರೋದಿಲ್ಲ. ಇಷ್ಟು ವಿಚಾರ ನಾವು ಈ 4 ಮಂತ್ರಗಳಿಂದ 4 ಹೆಸರುಗಳ ಅರ್ಥಾನುಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದನ್ನು ಯಥಾಶಕ್ತಿ ನಾವು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭಾವಾಯ ನಮಃ, ಭೂತಾತ್ಮನೇ ನಮಃ, ಭೂತಭಾವನಾಯ ನಮಃ, ಭೂತಾತ್ಮನೇ ನಮಃ. ಇಷ್ಟು ಅರ್ಥಗಳನ್ನು ನಾವು ಇಂದು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮುಂದಿನದನ್ನು ಮುಂದೆ 1 ತಿಂಗಳ ಒಳಗಾಗಿ ಪರಮಾತ್ಮ ಎಷ್ಟು ನಾಮಗಳನ್ನು ತನ್ನ ಕಡೆಯಿಂದ ಸ್ತೋತ್ರ ಮಾಡಿಸ್ತಾನೆ ಅಷ್ಟು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.